ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾತ್ರತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹಮೇವ. ಓಂ ಅಥ ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾಃ ಶಕ್ತಯೋ ಅಸ್ಯ ಹಿ. ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾ ಅಖಿಲ ಅಖಿಲ ಕೃಷ್ಣ ಕೇಶದಲ್ಲಿ ವಿಶ್ವರೂಪವನ್ನು ತೋರಿಸಿಬಿಟ್ಟು ದರ್ಶಿತಾ ಚೈವ ಪಾರ್ಥಾಯ ತನ್ನ ರೂಪವನ್ನೇ ತೋರಿಸಿರೋದ್ರಿಂದ ಪರಮಾತ್ಮನ ರೂಪಗಳಿಗೆ ಅವಯಾದಿಗಳಿಗೆ ಆ ವ್ಯತ್ಯಾಸಗಳಿಂದ ಇದ್ದರೆ ಆದ್ದರಿಂದ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂದರು, ಆನಂದಮಯ ಅಂದರು, ಬ್ರಹ್ಮ ಆನಂದ ಇದು ಕೂಡ ಒಂದೇ ಅಂತ ಹೇಳಿ. ಋತಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಲಂ ವಿಷ್ಣುವಾಖ್ಯಂ ಮುಕ್ತಮನ್ಯತ್ರ ಹಿ ಊರ್ಧ್ವರೇತಂಚ ತತ್ಪ್ರತಿ. ಋತಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಲಂ ಹೇಳಬೇಕಾದ್ರೆ ಪರಬ್ರಹ್ಮ ಯಾರು ಅಂತ ಹೇಳಿದರೆ ಹೀಗಿದ್ದಾನೆ ಅಂತ ವರ್ಣನೆ ಮಾಡ್ತಾ ಇನ್ನೊಂದು ಶ್ರುತಿ ಹೇಳ್ತಾ ಇದೆ, ವಿಷ್ಣುವಾಖ್ಯಂ ಉಕ್ತಮನ್ಯತ್ರ ಊರ್ಧ್ವರೇತಂಚ ತತ್ಪ್ರತಿ. ಇವತ್ತು ರುದ್ರಾದಿ ದೇವತೆಗಳೆಲ್ಲ ದೇವರ ಆರಾಧನೆಗೋಸ್ಕರ ಊರ್ಧ್ವರೇತಸ್ಕರಾಗಿದ್ದಾರೆ ಅಂದಮೇಲೆ ಪರಮಾತ್ಮ ಉಪಾಸ್ಯ, ಅವರೆಲ್ಲ ಉಪಾಸಕರಾದ್ದರಿಂದ ಉಪಾಸ್ಯರಲ್ಲಿ ಯಾರು ಶ್ರೇಷ್ಠ? ಆದರೆ ದೇವ್ರ ಬಗ್ಗೆ ಮಾತ್ರ ಸಾಕು ಅನ್ಲಿಕ್ಕೆ ಆಗೋದೆ. ಅದು ನಮ್ಮ ಸಿಂಪಲ್ ಎಷ್ಟೊತ್ತು ಮಾಡುವ ಅರ್ಧ ಗಂಟೆ ಸ್ವಲ್ಪ ಲೇಟ್ ಆಗಿಬಿಟ್ರೆ ಎದ್ದೋಗ್ಬಿಡ್ತಾರೆ, ಎಷ್ಟೇ ಮಾಡಿದರೆ ಎಷ್ಟೊತ್ತು ಕೊಡ್ತಾರೆ ಅಂತ ಎದ್ದೋಗ್ಬಿಡ್ತಾರೆ. ಆದರೆ ಪ್ರವಚನಗಳಿಗೆ ಇವತ್ತು ಕೂಡ ಮೂರ್ನಾಗ್ತಾ ಸುಖವಾಗಿ ಕೊಡ್ತಾರೆ ಅಂತ ಕೇಳಿದರೆ ಅದು ಲೌಕಿಕ ಗೊತ್ತಾಗುತ್ತೆ. ಲೌಕಿಕದ ವಿದ್ಯೆ ಇದ್ರೊಳಗೇನೆ ಪರೀಕ್ಷೆ ಹತ್ರ ಸ್ಪೆಷಲ್ ಕ್ಲಾಸ್ ತೊಗೊಂಡು ನಮ್ಮ ಮೇಷ್ಟೊಬ್ಬ 7 hours ತೊಗೊಂಡು ಕಂಟಿನ್ಯೂಸ್ ಆಗಿ 7 hours ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡಾಗ ಕೊನೆಗೆ ಮಧ್ಯೆ ಇರಲಿಲ್ಲ ಅಂತ ಯಾವ್ದು ಭಾಳ ಬಿಜಿ, ಕೊನೆಗೂ ಎಲ್ಲ ಮುಗಿಸಾಕ್ಬಿಡೋರು 15-20 ದಿವಸದಲ್ಲಿ ಎಲ್ಲ ಮುಗಿಸ್ಬಿಡೋರು. ಅದೇನು ದಿವಸ ಬೇರೆ ದಿವಸ ಮುಗಿಸ್ಬಿಟ್ಟಾರೆ, ಇವ್ರು ಬರೀ ದಿವಸ 7 ಗಂಟೆ 8 ಗಂಟೆ ಆ ರೀತಿಯಲ್ಲಿ. ಅದನ್ನು ಕೇಳ್ತಾರೆ, ಯಾಕೆ ಅಷ್ಟೊಂದು ಊಟ ಬರ್ತಾರೆ ಯಾರು? ಇಲ್ಲ. ಅದು ಲೌಕಿಕ ವಿದ್ಯೆಗೆ ಎಷ್ಟು ಗಮನ ಕೊಡಬೇಕಾದ್ರೆ ಅಧ್ಯಾತ್ಮ ವಿದ್ಯೆ ಹೇಗಿರ್ತದೆ ಅಂದರೆ ಆ ಎಂಜಾಯ್ಮೆಂಟ್ ಬೇರೆ. ಇದೆಲ್ಲ ಏನಿದ್ರು ಎಕ್ಸ್ಟರ್ನಲ್ ಎಂಜಾಯ್ಮೆಂಟೇ ಒಂದು ಸ್ಟೇಜಲ್ಲಿ, ಅದು ಹಾಗಲ್ಲ, ಪೂರ್ತಿ ಇಂಟರ್ನಲ್. ಆದ್ದರಿಂದ ಅದ್ರ ಬಗ್ಗೆ ಯಾರೂ ಕೂಡ ಸಾಕು ಅಂತ ಬೇಸರ ಮಾಡ್ಕೊಳ್ಳೋ ಪ್ರಸಂಗನೇ ಬರೋದಿಲ್ಲ. ವಿರೂಪಾಕ್ಷಾಖ್ಯಂ ಅಪರಂ ಬ್ರಹ್ಮೋಕ್ತಂ ತದ್ವ್ರತೆ ಸ್ಥಿತಂ. ಆಮೇಲೆ ಸಮಾನಾಧಿಕೃತತ್ವಂಚೇತ್ ಉತ್ತರಂ ನೀಲಲೋಹಿತಂ. ಅವ್ರು ಯಾರು ಕೂಡ ಏನಲ್ಲ, ಸಮಾನರಲ್ಲ ಅವರು. ಬ್ರಹ್ಮ ವಿಷ್ಣು ಮಹೇಶ್ವರ ಸಮರೋಮವಾದ ಇದೆ, ಒಬ್ಬರೇ 3 ರೂಪ ಅಂತ ಹೇಳೋರಿದ್ದಾರೆ, ಅಲ್ಲೇ ಅಲ್ಲ, ಹಾಗಲ್ಲ. ಅವರ ಉಪಾಸಕರೇ ಹೊರತು ಎಂದು ಕೂಡ ಸಾಮ್ಯನು ಅಂತೂ ಇಲ್ವ ಉತ್ತಮತ್ವದ್ದು ದೂರತೋಪಾಸ್ತ. ಕೃಷ್ಣ ಪಿಂಗಲ ರೂಪೇಣ ಪುನರುಕ್ತಂ ಭವಿಷ್ಯತಿ. ಉಳಿದವರಿಗೆಲ್ಲ ಆ ಮಾತನ್ನು ವಿರುದ್ಧ ದೇವತೆಗಳ ಪರ ಮಾಡಲಿಕ್ಕೆ ಬರೋದಿಲ್ಲ. ಆಚಾರ್ಯರು ಸ್ಪಷ್ಟವಾಕ್ಯ ಎಷ್ಟೋ ಕೊಟ್ಬಿಟ್ಟಿದ್ದಾರೆ, ಇಂಥ ವಾಕ್ಯ ಮಧ್ಯೆ ತಗೊಳ್ತಾರೆ. ಯಾಕೆ ಇಂಥ ವಿಷಯ ಬಂದಾಗ ಉತ್ತರ ಕೊಡಬೇಕು ಅಂತ ಏನು ಹೇಳ್ತೀಯ? ಒಬ್ಬರು ವಿರೂಪಾಕ್ಷ ಬಲಕ್ಷ ಜನ್ಮದ. ವಿರೂಪಾಕ್ಷ ನೋಡ್ಲಿಕ್ಕೂ ಸುಂದರ ಅಲ್ಲ, ಆ್ಯಕ್ಚುಲಿ ಸುಂದರನೇ ಹೇಳೋದಾಗ. ವಿರೂಪಾಕ್ಷ ಒಂದು ಮೈನಸ್ ಪಾಯಿಂಟ್ ಇದ್ದಾಗ, ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಅದು, ನೋಡೋ ದೃಷ್ಟಿಯಲ್ಲಿ ಮೈನಸ್ ಪಾಯಿಂಟ್. ಆಮೇಲೆ ಅಲಕ್ಷ್ಯ ಜನ್ಮಾತ, ಹುಟ್ಟಿಗೆ ಯಾರು ಇರ್ಬೋದು, ಅನಾಥ ಇದ್ದಾಗ ಯಾರು ತಂದೆ ತಾಯಿನ ಗೊತ್ತಿಲ್ಲ ಯಾರು ಕೂಡ. ದಿಗಂಬರತ್ವೇನ ನಿವೇದಿತಂ ವಸು, ಅದ್ರ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಸಂಪತ್ತಿರ್ಬೋದು ಅಂತೇಳಿ, ಗೊತ್ತಾಯ್ತಾ? ದಿಗಂಬರ ಅಂತ ಹೇಳಿದ್ರೆ ಏನು, ಉಳ್ಳಕ್ಕೆ ಬಟ್ಟೆನೂ ಇಲ್ಲ, ಆ ಥರ ತಮಾಷೆ ಇದೆ. ಆ್ಯಕ್ಚುಲಿ ವ್ರತ ಅವ್ರು ಮಾಡ್ತಾ ಇರೋರು, ಲೋಕದ ಗಣ್ಣಿ ಹಾಕಿ ಕಾಣ್ತಾರೆ. ಆದ್ದರಿಂದ ನೀವು ಏನಾಗಿದೆ, ಯಾಕೆ ಅಷ್ಟು ಮೆಚ್ಚಿದ್ದಿ ಅಂತ ಕೇಳ್ತಾರೆ. ಶಿವನೇ ಕೇಳೋ ಮಾತಿದ್ದು ಆಶ್ಚರ್ಯ ಅಂತ. ಇವರಲ್ಲ, ಅದು ಯಾರ ಬಾಯಲ್ಲಿ? ಕಾಳಿದಾಸರ ಬಾಯಲ್ಲಿ ಮಾತು ಬರುತ್ತೆ. ಅಂದರೆ ಆತ ಕಾಳಿದಾಸ ಶಿವನ ಉಪಾಸಕ, ಆತ ಕೂಡ ಆ ಸಮಯದಲ್ಲಿ ಏನು ಮಾಡ್ದ, ಅದು ಮುಚ್ಚಿಡ್ಲಿಕ್ಕಾಗಲಿಲ್ಲ, ಆ ಸತ್ಯ ಹೇಳಬೇಕಾಯ್ತದೆ. ಈ ಮಾತನ್ನು ತಕ್ಷ ಪ್ರಜಾಪತಿ ಕೂಡ ಹೇಳ್ತಾರೆ, ನಾನು ಮದುವೆ ಮಾಡಿ ಕೊಟ್ಬಿಟ್ಟೆ ವಿರೂಪಾಕ್ಷ, ನನ್ನ ಮಗಡಿ ಅಂತ ಮಂಗಲ ಗೌರಿ, ಇವ್ರು ಹರಿಣಾಕ್ಷಿ ಗುರು ಕೊಟ್ಟು ಮದುವೆ ಮಾಡಿ ಕೊಟ್ಬಿಟ್ಟೆ. ಈ ಬ್ರಹ್ಮದೇವರು ಹೇಳಿದ್ರು ನಾನು ಕೇಳಿದೆ ಅಂತ ಅವ್ರ ರೂಪ ಇದಾಗೈತಿ ಇವತ್ತೆ, ಹಾಗೆ ಮಾಡಿಬಿಡ್ತಾರೆ. ಅದು ಇವೆಲ್ಲ ಯಾತಕ್ಕೆ ಉಪಯೋಗಿಸಿದ್ದಾರೆ? ದೋಷ. ವಿಷ್ಣುವಿಗೆ ಪುಂಡರೀಕಾಕ್ಷ ಬೇಡಕ್ಕಾಗತ್ತಾದ್ರೆ ಕವರದಂತೆ ಕಣ್ಣುಳ್ಳವನು, ವಿಶಾಲ ನೇತ್ರ, ಅದೇನದು ಪರಿಪೂರ್ಣ ಜ್ಞಾನದ ಸಂಕೇತ.
ಕಣ್ಣು ಅರಳಿದೆ ಅಂದರೆ ಒಳ್ಳೆ ಅರ್ಥ ಆಗಿದೆ ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಬೇರೆ ಬೇರೆ ಬ್ರಹ್ಮ ಅಂತ ಅರ್ಥ, ಇದರಲ್ಲ. ಅಪರ ನಿರ್ದೇಶಕರು ಬೇರೆ ಅಲ್ಲ ಅಂತ ಅರ್ಥ. ಬ್ರಹ್ಮಾಧಿಪತಿ ನಿತ್ಯತ್ರ ತಾಪನೀಯ ಶ್ರುತೌ ಪುರಃ. ಋಷಿಭ ತಾಪನೀಯ ಉಪನಿಷತ್ತು ಅದ್ರ ಕೋಟ್ ಮಾಡ್ತಾರೆ, ಅದರಲ್ಲೆಲ್ಲ ಬಂದಿದೆ. ಅದು ಹೇಳಿ ಕೇಳಿ ನರಸಿಂಹದೇವರು ಸ್ತೋತ್ರ ಮಾಡೋರು ಇವರು ರುದ್ರದೇವರಾದ್ದರಿಂದ ಅವ್ರ ಸರ್ವೋತ್ತಮತ್ವಕ್ಕೆ ಬ್ರಹ್ಮತ್ವಕ್ಕೆ ಸಾಧಕ ಆಗೋದೇ ಇಲ್ಲ. ಸ್ವರಿತ ಬ್ರಹ್ಮ ಶಬ್ದಾಂತಂ ಬಹುರೀತ್ವಮೇಷ್ಯತಿ ಸ್ವಾಹೇಂದ್ರ ಶತ್ರುರ್ವರ್ಧಸ್ವ ತಯದ್ ಬಹುರೀಹಿತಾಮಗ. ಒಂದು ವಿಶೇಷ ಮತ್ತೆ ವ್ಯಾಕರಣ ನಿಯಮವನ್ನು ಹೇಳ್ತಾರೆ. ಯಾವಾಗಲೂ ಕೂಡ ಒಂದು ಸಮಾಸನ ಎರಡು ರೀತಿ ಬಿಡಿಸಕ್ಕೆ ಬರುತ್ತೆ. ತತ್ಪುರುಷ ಬಿಡಿಸೋಕ್ಕೂ ಬರಬಹುದು, ಬಹುರೀಹಿ ಮಾಡಲಿಕ್ಕೂ ಬರಬಹುದು. ಗೊತ್ತಾಯ್ತಾ? ಆ ಹೊತ್ತಲ್ಲಿ ಯಾವ ರೀತಿ ಮಾಡಬೇಕು? ಇಂದ್ರಶತ್ರು ವರ್ಧಸ್ವ ಅಂತ ಹಾಕಿದ್ರು. ಇಂದ್ರಶತ್ರು ವರ್ಧಸ್ವ. ಅದ್ರ ಮನಸ್ಸಿನಲ್ಲಿ ಏನಿದೆ? ಮನಸ್ಸಿನಲ್ಲಿ ಇಂದ್ರದೇವರನ್ನು ಕೊಲ್ಲೋವಾಗಬೇಕು ಅಂತಿದೆ. ಆದರೆ ಉಚ್ಚಾರಣೆ ಮಾಡಬೇಕಾದ್ರೆ ಅಕ್ಷರ ಏನು ವ್ಯತ್ಯಾಸ ಆಗಲಿಲ್ಲ. ಸ್ವರತೋಪರಾಧ, ಸ್ವರ ಹೆಚ್ಚು ಕಡಿಮೆ. ನಮ್ಮಲ್ಲಿ ಹಾಗೇನೆ ಅವ್ರು ಕರೆದ್ರೆ ನೀವು ಬನ್ನಿ, ನೋಡಿದ್ರೆ ಕರೆದ ರೀತಿ ಗೊತ್ತಲ್ಲ, ನಾ ಬರೋದಿಲ್ಲ ಅಂತ. ಯಾಕೆ? ಆ ಟೋನ್ ನೋಡಿದ್ರೆ ಅಂತ ಕೇಳ್ತಾರೆ. ಆ ಟೋನ್ನಲ್ಲಿ ಏನಿದೆ ಅದು ಬಹುರಿಯಾಗಿ ಹೋಗ್ಬಿಡ್ತು. ಇಂದ್ರಸ್ಯ ಶತ್ರು ಆಗಲಿಲ್ಲ, ಇಂದ್ರ ಶತ್ರು ಯಶಸ್ಸ. ಅದು ಇಂದ್ರದಿಂದನೇ ಸಹಾಯ ಹೋಗ್ಬಿಟ್ಬಿಡ್ತ. ಬರೀ ಸ್ವರ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಆಹ್ವಾನ ಕೊಟ್ಟರೆ ಬರಬೇಕಲ್ಲ, ಬರಬಾರ್ದು ಅಂತ ಆಗೋಯ್ತು ಕಡೆಗೆ. ಆದ್ದರಿಂದ ಟೋನ್ ಭಾರಿ ಇಂಪಾರ್ಟೆಂಟ್. ಅದರಲ್ಲಿ ಬಹುರಿ ಸ್ವರ ಹಾಕಿರೋದು ಎಲ್ಲಿ ಹಾಕಿದ್ದಾರೆ? ಇಲ್ಲಿ ಹಾಕಿರೋದ್ರಿಂದ ಇಂದ್ರ ಶತ್ರು ಎಂಬಲ್ಲಿ ಹೇಗೆ ಸ್ವರದಿಂದ ಹೆಚ್ಚು ಕಡಿಮೆ ಆಗಿದ್ದರಿಂದ ಅದು ಅವ್ರ ಉದ್ದೇಶನೇ ಆಪೋಸಿಟ್ ಆಗುತ್ತೆ. ಆ್ಯಕ್ಚುಲಿ ಪೂರ್ತಿ ಆಪೋಸಿಟ್ ಆಗುತ್ತೆ. ಅಂದರೆ ಸೈಡ್ ಬುಧಾಟ ನೀವು ಬನ್ನಿ, ಅದು ಮಾತು ಬೇರೆ. ನೀವು ಬನ್ನಿ ಎಲ್ಲ ಗೊತ್ತಾ? ಈ ಕಡೆ ಈಗ ಯಾವ ನೀವು ಹೋಗಿ ಅಂತ ಕೇಳಿದ್ರೆ ಅವ್ರು ನೋಡಿದ್ದಾರೆ ಅಂತ ಕೇಳ್ತಾರೆ. ಅಲ್ಲಿ ಕರೆದೆ, ಅಷ್ಟು ಕರೆದಿದ್ದಾರೆ. ಆ ಟೋನ್ ನೋಡಿ ಬರಲೇಬಾರದು ಸ್ಪಷ್ಟ ಅವ್ರು ನೋಡಿದೆ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಮಕ್ಕಳು ಕೂಡ ಅಷ್ಟೇ, ತಗೋ ಬಿಸಾಕಿರ್ತಿರ್ಲಲ್ಲ ಅವರು. ಏನೋ ಕೇಳ್ತಾರೆ ಕೊಡೋದಿಲ್ಲ ಅವರು, ತುಂಬ ಹತ್ತಾಗಿ ಬಿಸಾಕ್ಬಿಡ್ತಾರೆ ತಿನ್ನು ಅಂತೇಳಿ. ಬಿದ್ದೋಗ್ಬಿಡುತ್ತಾಗ ತಿನ್ನೋದಿಲ್ಲ. ಯಾಕೆ? ಆ ಟೋನ್ ಸರಿ ಇಲ್ಲ. ಹಾಕಿ ವಸ್ತು ಹಾಕಿಬಿಟ್ಟಿದ್ದಾರೆ, ಕೇಳಿದ್ದನ್ನ ಹಾಕಿದ ರೀತಿ ಸರಿ ಇಲ್ಲ. ಆ ತಿಮ್ಮರು ಇರ್ತಾರೆ, ವಿಚಾರ ಬೇರೆ. ಬಟ್ ಜನರಲಿ ಸಾಮಾನ್ಯ ಗೌರವಸ್ಥೆ ಏನು ಮಾಡ್ತಾನೆ ಮಕ್ಕಳಿಗೆ, ಇದಕ್ಕೆ ಪಶುಗಳಿಗೂ ಹಾಗೆ ಸುಮ್ಮನೆ ಬಿಸಾಕಿರೋ ತಿನ್ನಲ್ಲ, ಹೋಗ್ಬಿಡುತ್ತೆ ಆ ಕಡೆಗೆ. ಒಳ್ಳೆ ಇದ್ರೆ ಕೊಟ್ಟರೆ ಮಾತ್ರ ತಗೊಳ್ಳೋದು. ಅರ್ಥ ಆಯ್ತಾ? ಇದರಲ್ಲಿ ಯಾಕೆ ಹೇಳ್ತಿರೋದು? ಸ್ವರಕ್ಕೆ ಪದ, ನಮಗೆಲ್ಲ ಪದ ವಾಕ್ಯಕ್ಕೆ ಅರ್ಥ ಇದೆ ಅಂತಲೇ ಗೊತ್ತಿಲ್ಲ. ವಾಕ್ಯ, ಅದರಲ್ಲಿ ಪದಗಳು, ಅದರಲ್ಲಿ ಅಕ್ಷರಗಳು, ಅದರಲ್ಲಿ ಟೋನು, ಸ್ವರ, ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಅದರಿಂದ ವಿಷ್ಣು ಸರ್ವೋತ್ತಮ ಅಂತ ಹೇಳಬೇಕಾದ್ರೆ ಯಾವ ಗೊಂದನ ಇಲ್ಲದಂತೆ ಹೇಳಿಬಿಟ್ಟಿದ್ದಾರೆ. ಹುಡುಗರ ಬಗ್ಗೆ ಪದ ಕಾಣುತ್ತೆ, ಒಳಗದಿಲ್ಲ. ಆದ್ದರಿಂದ ಸರಿಯಲ್ಲ ಅಂತ ಹೇಳ್ತಾರೆ. ತಸ್ಮಾದಸ್ಯ ಇಂದ್ರಯೇವ ಅಭೂತ್ ಶ್ರುತಿ ಶತ್ರು ರೀತಿ ಉತ್ತರ ಶ್ರುತಿ. ಆದ್ದರಿಂದ ಏನಾಯಿತು? ಶ್ರುತಿ ವೇದವಾಕ್ಯ ಅದು ಆ್ಯಕ್ಚುಲಿ ತಪ್ಪು ಹೇಳಿದ್ದಕ್ಕೆ ಅವನು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾದ ಫಲ ಸಿಕ್ಬಿಡ್ತು. ಆದ್ದರಿಂದ ಹೇಳಬಾರ್ದು. ಇದು ಈ ಒಂದು ಮಾತಿನಲ್ಲಿ ಎಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ ಅದು ಹಾಗಾಯಿತು ಮುದ್ದೊಡೋದಲ್ಲ. ನಾವು ಸ್ವಲ್ಪ ತಪ್ಪು ಮಾಡಿದ್ರು ಏನಾಗೋದಿಲ್ಲ, ನಿರೀಕ್ಷಿತ ಪಾಸ್ವರ್ಡ್ ಸರಿ ಇಲ್ಲ, ಹೋಯ್ತು, ಓಪನ್ ಆಗೋದೇ ಇಲ್ಲ. ಹೌದಲ್ಲ? ಬೇರೆ ಮಾಡ್ತಾರೆ, ಇದು ಸರಿ ಇಲ್ಲ, ಅದು ಕೋಡ್ ನಂಬರ್ ಸರಿ ಇಲ್ಲ, ಆ ಊರದು ಹೋಗೋದಿಲ್ಲ ಅದಕ್ಕೆ. ಅದೆಲ್ಲ ಇವತ್ತು ಎಲ್ಲರಿಗೂ ಅನುಭವಕ್ಕೆ ಬಂದಿರೋ ಸಂಗತಿಗಳು. ಅಲ್ಲ, ಹೊತ್ತಲ್ಲಿ ಒಂದು ತಪ್ಪಾಗಿಬಿಟ್ರೆ ಮಾಡ್ತಾರೆ. ಅದಕ್ಕೆ ಒಂದು ತಪ್ಪಾದರೆ ಎಷ್ಟು ಕಡೆ ಹೋಗುತ್ತೆ ಗೊತ್ತಾದ್ರು, ಲಕ್ಷಾಂತರ ಜನ ಕಾಲ ಹೋಗ್ಬಿಡ್ತಾರೆ ಒಂದು ತಪ್ಪಿಗೆ, ಎಲ್ಲೆಲ್ಲ ಹೋಗ್ಬಿಡುತ್ತೆ. ಆದ್ದರಿಂದ ಸ್ವರನೂ ಸರಿ ಇರಬೇಕು. ಒಂದು ದೃಷ್ಟಿಯಿಂದ ಇದು ವಿಷಯ ಅಷ್ಟೇ. ನೀವು ಮಾತು ತೊಗೊಂಡ್ಬಿಟ್ಟು ಹೇಳ್ತಾರೆ, ಸರಿಯಾಗಿ ಹೇಳೋದನ್ನು ಅಭ್ಯಾಸ ಮಾಡಿ, ಸರಿಯಾಗಿ ಕೇಳಿ. ಮೆಸೇಜ್ ಅದು ಅವ್ರು ಮಾಡಿದ್ರು ಅಂತ ನಾವು ತಮಾಷೆ ಮಾಡೋದಲ್ಲ. ಅವ್ರು ಒಂದು ತಪ್ಪಿಗೆ ಇಷ್ಟ ಆಯಿತು ಸ್ವರದೊಳಗೆ, ನಮ್ಮದು ಎಷ್ಟು ತಪ್ಪಾಗುತ್ತೆ ಲೆಕ್ಕ ಇಲ್ಲ. ಅದರಿಂದಾಗಿಯೇ ನಾವು ಭಾಳ ಹುಷಾರಾಗಿರ್ಬೇಕು. ನಾವು ಫಲ ಬರಲಿಲ್ಲ ಜೋರಾಗಿ ಕಾಮೆಂಟ್ ಮಾಡ್ತಾನಲ್ಲ, ಇವನಿಗೆ ಇಷ್ಟು ಕೊಟ್ಟಿದ್ದೆ ಭಾರಿ, ಊಟ ಸಿಕ್ಕಿದ್ದೆ ಪುಣ್ಯ ಪಡೆ, ಫಲ ಇರಲಿ, ಆ ಥರ ಆಗಿರುತ್ತೆ. ಆದ್ದರಿಂದ ನಾವು ಸರಿಯಾಗಿ ಎಲ್ಲ ಮಾಡಿದ ಮೇಲೆ ನೋಡ್ಕೋಬೇಕಲ್ಲ, ನಮ್ಮಲ್ಲೇ ಗೊತ್ತಾಗ್ಬಿಡುತ್ತೆ ತಪ್ಪಿದೆ ಅಂತ. ಆದ್ದರಿಂದ ಪರ್ಫೆಕ್ಷನ್ ಇರಬೇಕು. ಅದಕ್ಕೆ ಅಧ್ಯಯನ ಅಂಬೋದು ಆ ರೀತಿ 8 ವರ್ಷ ಬಾಯ್ಪಾಠ ಮಾಡಿಸ್ತಾರೆ ಅಂತ ಹೇಳಿದರೆ ಎಷ್ಟು ಗಮನ ಕೊಡ್ತಾರೆ. ಅಲ್ಲಿ ಎಲ್ಲ ವೆರೈಟಿ ಬಂದುಬಿಡುತ್ತೆ ಅದರಲ್ಲಿ. ಸ್ವರ, ಹ್ರಸ್ವ, ದೀರ್ಘ, ಅಲ್ಪ ಪ್ರಾಣ, ಮಹಾಪ್ರಾಣ ಎಲ್ಲ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಆಗ ನಿರೀಕ್ಷಿತ ಫಲ ಬರುತ್ತೆ. ಇದು ಬರೋದಿಲ್ಲ. ಬರೋದಿಲ್ಲ ಆದರೆ ಪುಣ್ಯ, ಕೆಟ್ಟ ಫಲ ಬರುತ್ತೆ, ಅದು ಭಾರಿ ಆಶ್ಚರ್ಯ. ಸ್ವಾಹೇಂದ್ರ ಶತ್ರು ವರ್ಧಸ್ವ ಯದ್ ಬೃಹು. ಅದೇನಾಯಿತು? ತತ್ಪುರುಷ ಅನ್ಕೊಂಡ್ರೆ ಅವರು ಬೋರಿ ಆಗೋಗ್ಬಿಡ್ತಾರೆ. ತಸ್ಮಾತ್ ಅಸ್ಯ ಇಂದ್ರ ಏವಹು ಚತುರೀತಿ ಉತ್ತರ ಶ್ರುತೇ ಪೂರ್ವಾಂತರ ಸರಿತೆ ಪುಂಸೋ
ಪುಂಸೋಹೋ ಬಹುರೀತ್ವ ಬೇಷ್ಯ. ಇದು ಕಾರಣ ಅಂತ ಕೇಳಿದರೆ ಇದ್ರ ಪ್ರಕಾರ ನೋಡಿ ವಾಕ್ಯ ಕೋಟ್ ಮಾಡಿದ್ದಾರೆ ಟೀಕಾರ. ಮಂತ್ರೋ ಹೀನಃ ಸ್ವರತೋ ವರ್ಣತೋವ, ಸ್ವರದಲ್ಲಿ ವ್ಯತ್ಯಾಸವಾದರೆ ವರ್ಣದಲ್ಲಿ ವ್ಯತ್ಯಾಸವಾದರೆ ಮಿಥ್ಯಾ ಪ್ರಯುಕ್ತ, ಅದು ಸರಿ ಕೆಲಸ ಮಾಡೋದಿಲ್ಲ. ದತಮರ್ಥಮಾಹ, ಅಪೇಕ್ಷಿತವಾದ ಅರ್ಥ ಅದರಲ್ಲಿ ಸಿಗೋದಿಲ್ಲ. ಆಮೇಲೆ ಸವಾಗ್ವಜ್ರೋ ಯಜಮಾನಂ ಹಿನಸ್ತಿ, ವೇದಗಳಂದರೆ ವಜ್ರಾಯುಧ ಇದ್ದಾಗೆ, ಆದರೆ ಇದನ್ನು ಬಿಟ್ಟವ್ರನ್ನ ಹೊಡೆದು ಬಿಡುತ್ತೆ. ಇದು ಆಶ್ಚರ್ಯ, ಅವ್ರನ್ನೆಲ್ಲ ಇವ್ರಿಗೆ ಹೊಡೆದು ಬಿಡುತ್ತೆ, ಯಾರನ್ನ ಪ್ರಯೋಗ ಮಾಡಿದವ್ರನ್ನೇ. ಹುಷಾರಾಗಿರಿ. ಮಾನಂ ಇವತ್ತು ಪಟಾಕಿ ಸುಟ್ಕೊಂಡು ಎಷ್ಟು ಜನ ಸುಟ್ಕೊಂಡಿಲ್ಲ? ಅವ್ರು ಮಾಡಿ ಪಟಾಕಿ ಸುಟ್ಕೊಳಕತ್ತಾರ, ಪಟಾಕಿ ಹಚ್ತಾರ? ಸುಟ್ಕೊಂಡಿದ್ದಾರೆ ಇಲ್ವೋ? ಯಾತಕ್ಕೆ? ನೀವೇ ಸರಿಯಾಗಿ ಪಾಲಿಸಲಿಲ್ಲ. ಅದು ಯಾವ್ದು ಈ ರೀತಿ ಕೈಲಿ ಹಿಡ್ಕೊಳ್ಳೋದು, ಹುಚ್ಚು ಮಾಡ್ತಾರೆ ಕೆಲವರೆಲ್ಲ. ಹಾಗೆ ಮಾಡಬಾರ್ದು. ಕೇರ್ ತಗೋ. ಬೆಂಕಿ ಅಂದರೆ ಬೆಂಕಿನೇ ಅದು. ನಮ್ಮನೆ ಬೆಂಕಿ, ಹೊಸ ಬೆಂಕಿ ಅವೆಲ್ಲ ಲೆಕ್ಕ ಬರೋದಿಲ್ಲ. ಅದರಿಂದ ಏನು ಮಾಡಬೇಕಾಗಿತ್ತು ಅವರು? ಕೇರ್. ಎಷ್ಟು ಜನ? 100 ಜನ ರಿಪೋರ್ಟ್ ಆಗೋದ್ರೆ, ರಿಪೋರ್ಟ್ ಆಗಿ ಎಷ್ಟು ಜನ ಹೋಗಿರ್ತಾರೆ? ಹಳ್ಳಿ ಕಡೆ ರಿಪೋರ್ಟ್ ಆಗಲ್ಲ ಅವೆಲ್ಲ ಕೂಡ. ತುಂಬ ಜನ ಅದರಿಂದ ಭಾರಿ ಅಪಾಯ ಮಾಡಿಕೊಟ್ಟಿಲ್ಲ. ಬೇಕಾದ್ರೆ ಸತ್ತಿದ್ದು ಬರೀ ಕಣ್ಣಿಗೆ ಹೋಗೋದು, ಸತ್ತವರು ಇದ್ದಾರೆ ಬೇಕಾಗ್ತಾರೆ. ಏನ ಆ ರೀತಿ ವ್ಯತ್ಯಾಸ. ಮಂತ್ರ ಬರೀ ಆಹುತಿ ಹಾಕಬಾರ್ದು, ಉಲ್ಟಪಟ್ಟಾಗೋಗ್ಬಿಡು. ಅದು ಗಮನ ಕೊಟ್ಟು ಸರಿಯಾಗಿ ಏನು ಉದ್ದೇಶ ಅದೇ ರೀತಿಯಲ್ಲಿ ಹೇಳಬೇಕಲ್ಲ. ಇವತ್ತು ನೋಡಿ ವಾಯ್ಸ್ ರೆಕಾರ್ಡ್ ಮಾಡಬೇಕಲ್ಲ, ರೆಕಾರ್ಡ್ ಮಾಡಲ್ಲ. ಅವ್ರು ಇಲ್ಲಿ ಹೋದರೆ ಸರಿಯಾಗಿ ಹೇಳಿದರೆ ಮಾತ್ರ ರೆಕಾರ್ಡ್ ಮಾಡುತ್ತೆ, ಅದು ರೆಕಾರ್ಡ್ ಮಾಡೋದೇ ಇಲ್ಲ. ಇದು ಕೂಡ ಅಷ್ಟೇ, ಕೈಲಿ ಮಾಡೋ ಫಿಂಗರ್ ಪ್ರಿಂಟ್ ಕೂಡ ಸ್ವಲ್ಪ ಮಾಡಿದ್ರೆ ತೊಗೊಳ್ಳಲ್ಲ, ಕರೆಕ್ಟಾಗಿ ಕೊಟ್ಟರೆ ತೊಗೊಳ್ಳೋದು. ಉಳಿದವ್ರು ಪಾಲ್ಟಿ ಹೊರಟರು ತೊಗೊಳ್ಳೋದಿಲ್ಲ. ಹೌದು, ಅವ್ರಿಗೆ ತತ್ಪುರುಷ ಮನಸ್ಸಲ್ಲಿ ಇತ್ತು. ಅದಂದ್ರೆ ಏನು? ಇಂದ್ರಸ್ಯ ಶತ್ರು ಅಂತ ಬೇಕಿತ್ತು. ಅದು ಇಂದ್ರ ಶತ್ರು ಯಶ್ಯ, ಅದಾಗೋಯ್ತು, ಉಲ್ಟಪಟ್ಟಾಗೋಯ್ತು. ಅರ್ಥ ಆಯ್ತಾ? ಅದಾಗಬಾರ್ದು. ಎರಡಕ್ಕೂ ಬೇರೆ ಬೇರೆ ಅರ್ಥ. ಅದು ಇಂದ್ರ ಶತ್ರು ಅಂದರೆ ಇಂದ್ರನ ಕೊಲ್ಲೋ ಮಗ, ಇಂದ್ರ ಶತ್ರು ಯಶಸ ಅಂತ ಹೇಳಿದ್ರೆ ಇಂದ್ರನಿಂದ ಸಾಯೋ ಮಗ. ಇಷ್ಟು ವ್ಯತ್ಯಾಸ ಆಯ್ತು. ಸೌಭಾಗ್ವಜ್ರ ಒತ್ತು ವೇದವಂತೆ ಕೆಲಸ ಮಾಡದೇ ಇರೋದಿಲ್ಲ. ವಾಗ್ವಜ್ರ ಯಜಮಾನಂ ಹಿನಸ್ತಿ, ಯಾರನ್ನು ಕೊಳ್ಳುತ್ತದೋ? ಯಜಮಾನನ. ಅದಕ್ಕೆ ಪುರೋಹಿತರು, ಇವರು ಯಜಮಾನರು, ಪುರೋಹಿತರು ಭಾಳ ಹುಷಾರಾಗಿರ್ಬೇಕು. ಪುರೋಹಿತರು ತಪ್ಪಾಗಿ ಧೈರ್ಯ ತಪ್ಪಾಗಿ, ನನಗೆ ಯಜಮಾನ ತಾನೇ ಆಗೋದು, ನನಗೆ ಏನಾಗುತ್ತೆ ಅಂತ ಆ ಥರ ಹೇಳ್ಕೊಬಾರ್ದು. ಓದೋರಿಗೆ ತಾನೇ ಎಫೆಕ್ಟ್ ಆಗುತ್ತೆ. ಇವತ್ತು ಬಸ್ ಆಕ್ಸಿಡೆಂಟ್ ಆದರೆ ಪ್ಯಾಸೆಂಜರ್ಸ್ ಕೇಸ್ ಹಾಕ್ತಾರಾ? ಯಾರ ಮೇಲೆ ಹಾಕ್ತಾರೆ? ಡ್ರೈವರ್ ಮೇಲೆ ಹಾಕ್ತಾರೆ. ಪ್ಯಾಸೆಂಜರ್ಸ್ ಏನು ಮಾಡಕ್ಕೆ ಬರುತ್ತೆ? ಪಾಪ ಅವ್ರಿಗೆ ರೋಲೇ ಇಲ್ಲ ಅದರೊಳಗೆ. ಆದ್ದರಿಂದ ಆ ರೀತಿ ತಿಳ್ಕೊಬಾರ್ದು. ಎಲ್ಲರ ರೋಲು ಇದೆ ಹೋಮದಲ್ಲಿ. ಪುರೋಹಿತರ ರೋಲ್ ತಪ್ಪು ಮಾಡಿದವರು ತಪ್ಪು ಮಾಡಿಸ್ತೆ. ಅವರು ಒಂದು ತಪ್ಪಿಗೆ ಎಷ್ಟು ಹೇಳ್ತಾರೆ, ಎಷ್ಟು ತಪ್ಪಾಗುತ್ತೆ ಲೆಕ್ಕನೇ ಇಲ್ಲ. ಭಯಾನಕ ತಪ್ಪುಗಳು ಹೇಳೋ ಜನ ಸಿಗ್ತಾರೆ. ಒಳ್ಳೆಯವರು ಇದ್ದಾರೆ, ತುಂಬ ಕಡಿಮೆ ಅಂದರೆ ಜಸ್ಟ್ ಹ್ಯಾಂಡ್ಫುಲ್ ಸಿಕ್ಕರೆ ಪುಣ್ಯ. ಅದೆಲ್ಲ ಪ್ರೊಫೆಷನ್ ಆಗಿಬಿಟ್ಟಾಗ ಏನೇನೋ ಆಗಿಬಿಡೋದು. ಪ್ರೊಫೆಷನ್ ನಂಬರ್ 2 ರೀತಿ ಆಗಬೇಕು. ಸ್ವಧರ್ಮ ಅಭಿವೃದ್ಧಿ ಪ್ರೊಫೆಷನ್ ಆದರೆ ಅದು A1, ಏನೋ ವೃತ್ತಿ ಹೆಸರು ಮಾಡೋದು ತಗೊಳ್ಳೋದು, ಅದಲ್ಲ. ಆ ರೀತಿ ಮಾಡೋಕ್ಕಾಗೋದಿಲ್ಲ. ಇದು ಲೈಟಾಗಿ ತೊಗೊಂಡು ಎಲ್ಲ ಕೆಟ್ಟೋಗ್ಬಿಡುತ್ತೆ. ಕರೆ ಫಸ್ಟ್ ಲೈಟಾಗಿ ತೊಗೊಳ್ಳೋದೇ ಉಪನಯನ. ಅವತ್ತು ದಿವಸನೇ ಸಂಧ್ಯಾವನೆ ಕ್ಯಾನ್ಸಲ್. ಫಸ್ಟ್ ಸಂಧ್ಯಾವನೆ ಇರೋದಿಲ್ಲ. ಸಿನಿಮಾಕ್ಕೆ ಹೋಗ್ಬಿಡ್ತಾರೆ ಸಾಯಂಕಾಲ. ಯಾರು ಬಿಜಿ ಇದ್ದು ಬಿಡ್ತಾರೆ, ಹೇಳ್ಕೊಡೋರು ಇಲ್ಲ, ಕೇಳೋರು ಇಲ್ಲ. ಇನ್ನೇನು ಸಂಧ್ಯಾವನೆ ಮಾಡ್ತಾನೆ ಅವನು ಹೇಳ್ತಾರೆ. ಅರ್ಥ ಅಲ್ಲಿ ಕೆಟ್ಟೋಯ್ತು. ಯಾವ ಸರ್ವರೂ ಉಳಿಯೋದಿಲ್ಲ. ಬೇಸಿಸ್ ಅದು. ಆ ರೀತಿ ಆಗಬಾರ್ದು. ಏನೋ ಮುಂದಿಂದದು ವೇದವಾಕ್ಯದಲ್ಲಿ ದೋಷ ಇಲ್ಲ, ಫಲ ಕೊಟ್ಟೇ ಕೊಡುತ್ತೆ. ಅದು ಹೇಳಿದ್ದಲ್ಲಿ ಅದು ತಪ್ಪು ಮಾಡಿದರೆ ಕೊಡೋದೇ. ವೆಹಿಕಲ್ ಸರಿ ಇದೆ, ಇವು ಸರಿಯಾಗಿ ಡ್ರೈವ್ ಮಾಡದೆ ಹೋದರೆ ಅದ್ರ ಮಾಡಿದ್ರು ಅನ್ನ ಕೇಸಾಕ ಬರುತ್ತೆ. ಅವರು ವೆಹಿಕಲ್ಲಿಂದಾಗಿಯೇ ತಪ್ಪಾಗಿದ್ರೆ ಅವನು ಜವಾಬ್ದಾರ. ಇವ್ರು ಡ್ರೈವಿಂಗಿಂದ ತಪ್ಪಾಗಿದ್ರೆ ಅವ್ರ ಜವಾಬ್ದಾರ. ಅವರೇ ಬರೆದಿರ್ತಾರೆ. ಡಿಸ್ಚಾರ್ಜ್ ಮಾಡಿದರೆ ನಾವು ಜವಾಬ್ದಾರ ಅಲ್ಲ, ವಾರಂಟಿಗೆ ಅಪ್ಲಿಕಬಲ್ ಅಲ್ಲ. ಸರಿಯಾಗಿ ಮಾಡಬೇಕು. ಸವಾಗ್ವಜ್ರೋ ಯಜಮಾನಂ ಹಿನಸ್ತಿ. ದೃಷ್ಟಾಂತ ಯಥೇಂದ್ರ ಶತ್ರು ಸ್ವರತೋ ಅಪರಾಧಾತಿಥಿ ನ್ಯಾಯಸುಧ ಟೀಕಾರ ಉಲ್ಲೇಖ ಬರ್ತಾರೆ ಪೂರ್ತಿ ಅದು ಸುಧಾದಲ್ಲಿ. ಅಷ್ಟಾದ ಮೇಲೆ ಏನು ಉಳಿತೊಟ್ಟೀಗ? ಒಂದು ವಾಕ್ಯ ತೊಗೊಂಡು ಎಷ್ಟೆಲ್ಲ ಉಪಯೋಗಿಸ್ಬೇಕದು. ಯಾವುದೋ ಏಕೋ ರುದ್ರ ಅನ್ನೋದು ವಾಕ್ಯನೂ ಸಿಕ್ಬಿಡುತ್ತೆ. ಅದು ಅರ್ಥ ಆಗೋದೇ ಇಲ್ಲ. ಅದು ಅಂತಂದ್ರೆ ಅರ್ಥ ಆದರೂ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಂದನ್ನು ವಾದ ಮಾಡಬೇಕಾದ್ರೆ ವಾದ ಮಾಡಬೇಕಾದ್ರೆ ಇನ್ನೊಬ್ರು ಇದ್ದಾನೆ, ಅರ್ಥ ಮಾಡ್ಕೊಂಡು ತಾನೇ ಇದ್ದಾನೆ. ತಾನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಲ್ಲಿ ಅರ್ಥ ಮಾಡಿಸ್ಬೇಕು. ಇನ್ನೊಬ್ಬರಿದ್ದಾಗ ಅರ್ಥ ಮಾಡಿಸೋ ಜವಾಬ್ದಾರಿ ಇದೆ. ತಾನು ಒಬ್ಬರಿದ್ದಾಗ ಅರ್ಥ ಮಾಡಿಕೊಳ್ಬೇಕಾದ ಜವಾಬ್ದಾರಿ. ತಪ್ಪರ್ಥ ಮಾಡಿಕೊಂಡ್ರೆ ಭಾಳ ಅಪಾಯ ಇದೆ. ಅದಕ್ಕೆ ಮಹಾವ್ಯಾಕರಣೆ ಸೂತ್ರಂ ಮಿತಿ ಸ್ವರವಿನಿರ್ಣಯ. ಈ ರೀತಿ ವ್ಯತ್ಯಾಸ ಆಗುತ್ತೆ ಅಂತ ಎಲ್ಲಿ ಬಂದಿದೆ ಅಂದರೆ ಮಹಾವ್ಯಾಕರಣದಲ್ಲಿ ಬಂದಿದೆ. ಮಹಾವ್ಯಾಕರಣದಲ್ಲಿ ಸೂತ್ರ ಹೇಳಿದ್ದಾರೆ. ಈ ರೀತಿ ಆದರೆ ಭಾರಿ ಡೇಂಜರ್ ಇದೆ. ವೃತ್ತಂ ಸತ್ಯಂ ಪರಂಪರಂ. ಇವರು ಡಾಕ್ಟರ್ಸ್ ಹೇಳಿರ್ತಾರೆ. ಹೇಳಿದ ರೀತಿ ತೊಗೊಳ್ದವರು ಜವಾಬ್ದಾರಲ್ಲ. ಅವರು ಬರೆದಿರ್ತಾರೆ, ಆ ಪ್ರಕಾರನೇ ತಗೋಬೇಕು. ಅವರು
1111 ಅಷ್ಟೇ. 101 100 001 ಅರ್ಥ ಆಗುತ್ತೆ ಓದೋರಿಗೆ. ಅದು ಹೇಳಿಕೊಟ್ಟಿರ್ತಾರೆ, ಅರ್ಥ ಆಗುತ್ತೆ ಅವ್ರಿಗೆ. ಅದು ಬೇರೆ ತೊಗೊಂಡ್ರೆ ಜವಾಬ್ದಾರಲ್ಲ ಅವರು. ಅವರೇ ಕೇಳ್ತಾರೆ, ಭಾಷೆ ಆಗಿಲ್ಲ ಅಂತ ಯಾಕೆ ತೊಗೊಂಡ್ರಿ ಅಂತ ಕೇಳ್ತಾರೆ. ಹೇಳ್ತಾರೆ ಹಾಗೆ ಬರೋದಿಲ್ಲ, ರೋಡು ತೋರಿಸ್ತಾರೆ. ಸರಿಯಾದ ಔಷಧಿನೇ ತೊಗೊಳ್ಳೋ ಕ್ರಮ ಸರಿಯಲ್ಲ. ಬಿಫೋರ್ ಫುಡ್, ಆಫ್ಟರ್ ಫುಡ್ ತುಂಬ ವ್ಯತ್ಯಾಸಗಳಿರುತ್ತೆ ಅದರಲ್ಲಿ. ಕೆಲವು ಬಿಫೋರೇ ಆಗಬೇಕು, ಕೆಲವು ಆಫ್ಟರೇ ಆಗಬೇಕು. ನಿಯಮಗಳು ಇಲ್ಲಿ ಹಾಗೆ, ಸ್ವರಗಳು ಹಾಗೇ ಇರಬೇಕು. ಋತಂ ಸತ್ಯಂ ಪರಂ ಬ್ರಹ್ಮ ಇತ್ಯಾದ್ಯುದ್ದೇಶ್ಯ ದ್ವಿತೀಯಕ. ಆದ್ದರಿಂದ ಋತಂ ಸತ್ಯಂ ಪರಂ ಬ್ರಹ್ಮ ಎಂಬುದು ಪರಮಾತ್ಮನಿವಾದ ಪದ. ಅಲ್ಲಿ ಬ್ರಹ್ಮ ಶಬ್ದ ಇದೆ. ಪರಬ್ರಹ್ಮ ಪರಮಾತ್ಮ, ಉಳಿದವರಲ್ಲ. ಅದು ಉಪಾಸಕರ ಹೊರತು ಉಪಾಸ್ಯರಲ್ಲ. ವಿಭಕ್ತಿ ಊರ್ಧ್ವರೇತಾದಿ ಪ್ರಥಮ ರುದ್ರಗೋಚರ ತಸ್ಮಾತ್ ವಿಷ್ಣು ಪರಂ ಬ್ರಹ್ಮ ಪ್ರತಿ ರುದ್ರೋ ವ್ರತೆ ಸ್ಥಿತ. ಇಲ್ಲಿ ವ್ರತ ಮಾಡಿದವರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಲ್ಲದೆ ಅಂದರೆ ಇದು ನೋಡಿ. ಈಗ ವಿಭಕ್ತಿ ಊರ್ಧ್ವರೇತಾದಿ ಪ್ರಥಮ ರುದ್ರಗೋಚರ, ಪ್ರಥಮ ವಿಭಕ್ತಿ. ಇವರು ವ್ರತ ಮಾಡಿದವರು. ಮುಂದೆ ಯಾರಿಗೋಸ್ಕರ ವ್ರತ ಅಂತ ಮುಂದೆ ಬಂದಿದೆ. ಆದ್ದರಿಂದ ಒಂದಿಷ್ಟು ವಾಕ್ಯ ತಿಳ್ಕೊಂಡ್ಬಿಟ್ರೆ ವೇದವಾಕ್ಯ ಹೇಗೆ ಅರ್ಥ ಮಾಡಬೇಕು. ಇದು ಅಲ್ಲಿ ತೋರಿಸಿಲ್ಲ ಭಾಷೆದಲ್ಲೇ, ಇದು ಯಾವುದೂ ತೋರಿಸಿಲ್ಲ ಭಾಷೆ, ಇಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರು ಕೇಳ್ಕೊಟ್ರು ತೋರಿಸ್ಬೇಕು ಅಂತ ಅದೇ ಕೇಳಿದ್ದ. ಇದಿಷ್ಟು ಭಾಗ ಪ್ರಕರಣ, ಇದು ವೇದಾರ್ಥ ಎರಡೇ ಪ್ರಕರಣ. ವಾಕ್ಯ ಇದೆ ನೋಡೋದಕ್ಕೆ, ಅದು ಇಬ್ಬರು ಪರಗಳು ಆಗ ಕಾಣಿಸ್ತಾ ಇದೆ. ಸರಿಯಾಗಿ ಓದಿದಾಗ ಸ್ವರ ವಿಭಕ್ತಿ ಎಲ್ಲ ನೋಡ್ಬೇಕೀಗ. ಹೇಳಲಿಲ್ಲ ರಾಮ ಕೇಳಿ ರಾವಣ ಹೇಗಿರ್ತದೆ, ಇಟ್ಬಿಟ್ಟು ಮಾಡಿ ಅರ್ಥ ಆಗುತ್ತೆ. ಈಗ ಉಲ್ಟಾ ಪಟ್ಟ ಮಾಡಿಬಿಟ್ರೆ ಎಷ್ಟು ತಪ್ಪಾಗತ್ತೆ. ಆ ರೀತಿ ಆಗಬಾರ್ದು, ವಿಭಕ್ತಿ ವ್ಯತ್ಯಾಸ ಆಗಬಾರ್ದು. ಏನು ಮಹಾಭಾಷ್ಯ ಪತಂಜಲಿದು, ಸೂತ್ರಗಳು ಪಾಣಿನಿದು. ಇದು ಎರಡೂ ಅಲ್ಲ, ಮಹಾವ್ಯಾಕರಣ ಇದು. ಮಹಾವ್ಯಾಕರಣ ಅಂಥೇಳಿ ವೇದವ್ಯಾಸರೇ ಬರೆದ ವ್ಯಾಕರಣ ಇದು. ಅದು ಟೋಟಲ್ ವ್ಯಾಕರಣ. ಬರ್ತಾ ಬರ್ತಾ ಏನಾಯ್ತು ಅಂದರೆ ಕ್ಲಾಸಿಕಲ್ ಜಾಸ್ತಿಯಾಗಿ ವೇದಿಕ ಅದು ಕಾನ್ಸೆಪ್ಟ್ ಹೋಗಿದ್ದರಿಂದ ಅದಕ್ಕೆ ತಕ್ಕಂತೆ ವ್ಯಾಕರಣ ಬರೆದವರು. ಗೊತ್ತಾಯ್ತು. ಹೈಸ್ಕೂಲ್ ಗ್ರಾಮರ್ ಬೇರೆ, ಹೈಯರ್ ಸ್ಟಡೀಸ್ ಗ್ರಾಮರ್ ಬೇರೆ, ಆ ಥರ ಇತ್ತು. ಸೊ ಮಹಾವ್ಯಾಕರಣ ಮರ್ತೇ ಬಿಟ್ಟರು ಜನ. ಆಚಾರ್ಯ ಸ್ವರ್ಮೂಲದಿಂದ ಆದ ಅನೇಕ ಉಪಯೋಗಗಳಲ್ಲಿ ಇಂಥ ಗ್ರಂಥಗಳು ಹೊರಗೆ ಬಂದಿದ್ದು ಮತ್ತೊಂದು. ಈ ಜನ ಏನು ಮಾಡಿದ್ರು, ಸುಳ್ಳು ಕೊಟ್ಟು ಬರ್ತಾರೆ. ಇದು ಹಣೆ ಬರ ಆಯ್ತು ಅಂತ ಅಷ್ಟೆ. ಅರ್ಥ ಆಯ್ತಾ? ಅವಾಗ ಕಾಲಕ್ಕೆ ಯಾರು ಕೇಳಲಿಲ್ಲ, ನೆನಪಿರಲಿ. ಆ ಕಾಲಕ್ಕೆ ಯಾರೂ ಯಾಕೆ ತೋರಿಸಿ ಹೇಳಿದ್ರು ಆಚಾರ್ಯ. 300 ವರ್ಷ ಆದಮೇಲೆ ಈ ಮನೆ ಸೇಲ್ ತೊಗೊಂಡು ಮಾರಿ ತೊಗೊಂಡು ಇನ್ನೊಬ್ಬರು ಎಲ್ಲ ಹೋಗ್ಬಿಟ್ಟಿದೆ. ಆಗ ಕೇಸ್ ಹಾಕಿದ್ರೆ ಏನು ಅರ್ಥ ಅದ್ರಾಗೆ? ಅರ್ಥ ಆಯ್ತಾ? ಯಾವ ಡಾಕ್ಯುಮೆಂಟ್ ತೋರಿಸೋದು ಕೇಳಿ ಮಾಡಿ ಬಿಡಿ. ಅವ್ರಿಗೆ ಡಾಕ್ಯುಮೆಂಟ್ ಅವರ ನೆಸಿಟಿ ಇಲ್ಲ. ಮಾಡಿ ಟ್ಯಾಕ್ಸ್ ಕೊಟ್ಟು ಕರೆಕ್ಟ್ ತೊಗೊಂಡು ಕ್ಲಿಯರೆನ್ಸ್ ತೊಗೊಂಡು ಮುಗಿದೋದು ಕತೆ. ಯಾವ ಕಾಲಕ್ಕೂ ಅದು ಮುಗಿದು. ಅದನ್ನೆಲ್ಲ ತೋರಿಸ್ಬೇಕಾಗಿಲ್ಲ. ಎಲ್ಲರಿಗೂ ಡ್ರೈವರ್ ನಮಗೆಲ್ಲ ತೋರ್ಸೋಕೆ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ನ. ಪ್ಯಾಸೆಂಜರಿಗೆ ತೋರಿಸ್ತಾನೆ, ಹೇಳಿದ್ರು ಸುಬ್ರ ಕೋಡಿಗಳ ಬಗ್ಗೆ ಅಂತ ಹೇಳ್ತಾರೆ ಅಷ್ಟೇ. ಕೇಳೋ ರೈಟ್ ನಿಮ್ಮದಲ್ಲ. ಯಾರು ಬಂದು ಕೇಳ್ಬೇಕಾದ್ರೆ ಅವ್ರು ಬಂದು ಕೇಳಬೇಕು. ಇವ್ರು ಯಾರ್ಯಾರು ಕೇಳೋಕೆ ಶುರು ಮಾಡಿದ್ರು. ಆ ಕಾಲಕ್ಕಿಂತ ಕ್ಯಾಂಡಿಡೇಟ್ಸೇ ಅಲ್ಲ. ಟಿಕೆಟ್ ಮನೆಗೆ ಬಂದ ಟಿಕೆಟ್ ಕೇಳಿದರೆ ಜರ್ನಿ ಎಲ್ಲ ಮುಗಿದವ್ರು ಬರೀ ಟಿಕೆಟ್ ಅವ್ನು ಪಾಪ ಬಿಸಾಕಿ ಬಂದಿದ್ದಾರೆ ಮುಗಿದ ಮೇಲೆ. ಕೇಳಿ ಇಲ್ಲ ಅಂತ ಈಗ ಕೇಸ್ ಹಾಕ್ತಾರೆ ಅವನ ಮೇಲೆ. 300 ವರ್ಷ ಆದಮೇಲೆ ಒಂದು ದಿವಸ ಆದರೂ ಬೆಲೆ ಇಲ್ಲ ಅದಕ್ಕೆ. 300 ವರ್ಷ ಆದಮೇಲೆ ಆ ರೀತಿ ಮಾಡಿದ್ರೆ ಅಂತ ಕರೀತಾರೆ. ಅದು ಒಪ್ಪೋರಿಗೆ ದಂಡ್ರ ಇರಬೇಕು. ಹೋಗಿ ಹೇಳಿದಾರ ಟೈಮ್ ನೋಡಿ ಫಸ್ಟ್ ಯಾವಾಗ ಕೇಳಿದ ಏನು ಮಾಡಿದ ಅಂತ ಹೇಳಿ. ಅಲ್ಲೇನ ಊಟ ತಕ್ಷಣ ಪಡೆಯ ಮಜ್ಜಿಗೆ ಬರಲಿಲ್ಲ, ಎತ್ತೋಗ್ಬಿಟ್ರು. ಆಮೇಲೆ ತೊಗೊಂಡು ಆಯ್ತು, ಒಬ್ಬರು ತೊಗೊಂಡ್ಬಿಟ್ಟಿದ್ದಾಗಲೇ. ಅವಾಗ ಎತ್ತಾರೆ, ಹಾಕಲಿಲ್ಲ ಅಂತ ರಿಪೋರ್ಟ್ ಮಾಡ್ತಾರೆ ಹೊರತು ಏನಂತ ಹೇಳಿದ್ರು ಇಲ್ಲ. ಬಟ್ ಹಾಕಿದ ಮೇಲೆ ನಿಮಗೆ ತಿನ್ನಕ್ಕೆ ಬರಲಿಲ್ಲ. ಅವಾಗ ನಾನು ತಿನ್ನಲಿಲ್ಲ ಅಂತ ಹೇಳಬೇಕು ಹೊರತು ಅವ್ರು ಹಾಕಲಿಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಮಾತುಗಳಲ್ಲಿ ಬಹಳಷ್ಟು ಕ್ಲಾರಿಟಿ ಇರಬೇಕು. ಊರ್ಧ್ವರೇತ ಇತಿ ಹೇವ ಶ್ರುತ್ಯರ್ಥೋ ಅವಸಿತೋ ಭವೆ. ಶ್ರುತ್ಯರ್ಥೋ ಅವಸಿತ ಅಂದ್ರೇನು ತೀರ್ಮಾನ ಆಗುತ್ತೆ, ಎಂಡಾಗೋದು ಅಲ್ಲಿ ಅಂತ ಅರ್ಥ. ಋತಂ ಸತ್ಯಂ ಪರಂ ಬ್ರಹ್ಮ ಪ್ರತಿ ವಿಷ್ಣು ಸದಾಶಿವ. ಒಂದು ಇಷ್ಟು ಆಚಾರ ಕಾಂಟ್ರಿಬ್ಯೂಷನ್ ಆದರೆ ಟೀಕಾ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅದರಿಂದ ಎಷ್ಟು ಉಪಯೋಗ ಐತಿ. ಇಷ್ಟು ಒಂದೇ ಒಂದು ಪ್ರಕರಣಗಳಿದ್ದಾಗಿ ಇಷ್ಟು ಕೂಡ. ಇನ್ಮೇಲೆ ಯಾವುದೇ ಒಂದು ವಾಕ್ಯ ಕೊಟ್ಟರು ಕೂಡ ಯಾವ ರೀತಿ ಅರ್ಥ ಮಾಡಬೇಕು ಅನ್ನೋದಕ್ಕೆ ಒಂದು ಸೂಚನೆ. ಊರ್ಧ್ವರೇತ ಧ್ಯಾಯತಿಯ ಶಂಕರೋ ನೀಲಲೋಹಿತ. ಆತ ಕೃಷ್ಣಲೋಹಿತ. ಈತ ಯಾರು ಕೃಷ್ಣ ಪಿಂಗಲ. ಬೇರೆ ಬಣ್ಣನೇ ಬೇರೆ ಇಬ್ಬರದು ಕೂಡ. ಆದ್ದರಿಂದ ಅಲ್ಲ. ಇತ್ಯರ್ಥಂ ಏತಮೇವಾಹ ನೀಲಗ್ರೀವ ಶ್ರುತಿ ಪರ. ಇದಕ್ಕೇನು ನೀಲಗ್ರೀವ ಶ್ರುತಿ ಅಂತ ಕರೆದು. ಯಾಕೆ ಬಡಿತ್ಸಾ ಸೂಕ್ತ ಅಂತೀವಲ್ಲ ಹಾಗೆ ನೀಲಗ್ರೀವ ಅನ್ನೋ ಪದ ಬಂದಿದೆ. ಅದಕ್ಕೆ ನೀಲಗ್ರೀವ ಶ್ರುತಿ. ನೀಲಲೋಹಿತ ಅಂದ್ರೂ ಒಂದೇ, ನೀಲಗ್ರೀವ ಅಂದ್ರೂ ಒಂದೇ. ನೀಲಗ್ರೀವ ಅಂದ್ರೆ ಏನು? ನೀಲಕಂಠ, ಕಪ್ಪು ಕಂಠ. ಹಯಗ್ರೀವ ಇದ್ದ ನೀಲಕಂಠ. ವಿಭಕ್ತಿ ರುದ್ಧರೇತಾದಿ ಪ್ರಥಮ ನೋಡಿ ರುದ್ರದ ನೀಲಕಂಠ ಅಂತ ಕಾರಣ ಕೊಡ್ತಾರೆ.
ಕಾಲು ಕೊಟ್ಟು ವಿಷಪಾನ ಕೃಷ್ಣ ಹಯಗ್ರೀವಾಗಿದ್ದ ಗೊತ್ತಾಯ್ತು, ವಿಶ್ವಂಭರ ಆಗಿದ್ದಾನೆ, ಗಣಯಮುಖ ಇದೆ, ಯಾವುದು ಕಾರಣ ಕೊಡೋದಿಲ್ಲ, ಸಹಜವಾಗಿರೋದು. ಯಾರ್ದು ಶಾಪದಿಂದ ಅಂತ ಕಟ್ಟಿಲ್ಲ, ಯಾರು ಕಥೆ ಕಟ್ಟಿದೆ ಅದು ಶಾಪ ಕೊಟ್ಟಿದ್ದು. ಬರೀ ಕಪ್ಪಿಗೆ ಕಾರಣ ಕೊಡಬೇಕಾದ್ರೆ ಅದು ಕೊಡಬೇಕಿತ್ತಲ್ಲ ಕಾರಣ, ಯಾಕೆ ಕೊಟ್ಟೆ? ಅನಂತ ರೂಪಗಳು ಇರೋದೇ ಹಾಗೆ, ಯಾವ ದೋಷನೂ ಇಲ್ಲ, ಸಹಜವಾಗಿ ಇದೆ. ಊರ್ಧ್ವರೇತ ಇತಿ ಹಾಲು ಬೆಳಗಿದ್ರೆ ನಮಗೆ ಡೌಟೇ ಬರೋದಿಲ್ಲ. ಸಾರು ಬೆಳೆಯನ್ನು ಹಾಕಿಬಿಟ್ರೆ ಇದ್ಯಾವ ಬಣ್ಣನೇ ಹೇಗಿದೆಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸಹಜವಾದ ಬಣ್ಣ ಇದ್ದರೆ ಅದಕ್ಕೆ ಅಬ್ಜೆಕ್ಷನ್ ಅಲ್ಲ. ಇತ್ಯರ್ಥಮೇತಮೇವಾಹ ನೀಲಗಿವ ಶ್ರುತಿ ಪರ. ಸೊ ಅಲ್ಲಿಗೆ ಪರಬ್ರಹ್ಮ ವಿಷ್ಣು ಆಜ್ಞೆ ಹೊರತು ಬೇರೆಯವರಲ್ಲ. ಇದು ಕ್ವಶನ್ ಬಂದಿದ್ದೆಲ್ಲ ಆನಂದಮಯ ಬ್ರಹ್ಮ, ಆ ಪ್ರಶ್ನೆ ಬಂದಿದ್ದಕ್ಕೆ ಎಲ್ಲ ಹೇಳಬೇಕಾದ್ರೆ ಅಭ್ಯಾಸಾತ್ ಅಂತ ಹೇಳಿ. ಅಭ್ಯಾಸಾತ್ ಅಂದ್ರೇನು? ಆನಂದಮಯ ಅಂತ ಅಷ್ಟೇ, ಆನಂದಮಯ ಅಭ್ಯಾಸ. ರಿಪೀಟೆಡ್ಲಿ ಬ್ರಹ್ಮ ಶಬ್ದವನ್ನು ಯಾರಲ್ಲಿ ಉಪಯೋಗಿಸಿದ್ದಾರೆ? ವಿಷ್ಣುವಿನಲ್ಲೇ ಉಪಯೋಗಿಸಿದ್ದಾರೆ ಅಂತ ಹೇಳಬೇಕಾಗಿದೆ. ಬ್ರಹ್ಮ ಶಬ್ದಶ್ಚ ವಿಷ್ಣುವೇವ ಅಭ್ಯಾಸ. ಕೆಲವು ಪದಗಳು ರೂಢಿ ಆಗಿಬಿಟ್ಟಿದೆ. ವಿಷ್ಣು ಅಂತ ತಷ್ಟ ಸ್ಥಿತಿಗೆ ಅರ್ಥ ಜನಕ್ಕೆ ಗೊತ್ತಿರೋ ಹಾಗೆ ರೂಢಿ. ಕೆಲವೆಲ್ಲ ಪ್ಲೇನದ ಮೇಲೆ ನೋಡೋದು, ಇವೆಲ್ಲ ಸಹಜವಾಗಿ ಬಂದಿರೋ ಸಂಗತಿಗಳು. ಹಾಗಿರೋದ್ರಿಂದ ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಆಥರ್ವಣಿ ಪರಂ ಬ್ರಹ್ಮ ತಸ್ಮಾದೇಕೋ ಹರಿಶ್ರುತು. ಯಾವ ಶ್ರುತಿ ಹೇಳಿತ್ತು? ಆಥರ್ವಣಿ ಶ್ರುತಿ ಹೇಳಿದೆ. ಅಥರ್ವಣದಲ್ಲಿ ಬಂದ ವೇದದ ಮಾತದು. ತದೇವರ್ಥಂ ಇತಿ ಪ್ರಾಹ ಗತಮೇವ ಅನ್ಯಥಾ ಶ್ರುತಿ. ಅಷ್ಟೇ ಅಲ್ಲ, ಅವನೊಬ್ಬನೇ ಋತ. ವಿಷ್ಣು ಯಾರು? ಋತ. ಋತ ಅಂದ್ರೇನು? ಋಗತಾವಿತಿ ಧಾತೋಸ್ತು. ಋಗತವು ಅಂತಿದೆ. ಸದಾ ಒಂದೇ ರೀತಿ ಇರತಕ್ಕಂಥವ್ರು. ಅವನಿರೋದು ಒಂದೇ ರೀತಿ, ಅವ್ರ ಜ್ಞಾನನೂ ಒಂದೇ ರೀತಿ, ಎಲ್ಲ ಒಂದೇ ರೀತಿಯೇ. ಆ ರೀತಿ ಯಾರಿಗೂ ಇಲ್ಲ. ಅದು ನೆನಪಾಡ್ಕೊಡೋಕ್ಕೆ ಋತಮ್ ಅಪ್ಪ ಏನಾರು ಮಾಡೋದಿಲ್ವಾ? ಪರಿಶೇಷ ಮಾಡೋಕ್ಕೆಲ್ಲ ಹೇಳಬೇಕು. ಅದು ದೇವ್ರಿಗೆ ಜ್ಞಾಪಕ ಮಾಡ್ಕೊಂಡು ಹೇಳಬೇಕದನ್ನ. ಹೇಳೋದು ಇಲ್ಲ, ಜ್ಞಾಪಕ ಅಂತೂ ಮೊದಲೇ ಬರೋದಿಲ್ಲ. ಅವಧಾರಯಂತಿ ತಶ್ಚೈವ ಹಿ ಋತತ್ವಾಧಿಕಮ. ಅವನೇ ಒಬ್ಬನೇ ಋತ. ಅದು ಹೇಗೆ ಕೂಟಸ್ಥ ಬಂತಲ್ಲ ಹಾಗೆ. ಉಳಿದವರೆಲ್ಲ ಅಶ್ವತ್ಥ, ಉಳಿದು ದೇವರು ಮಾತ್ರ ಶ್ವತ್ಥ ಅಂತ ಹೇಳಿದಾಗೆ ಉಳಿದವರೆಲ್ಲ ಋತ ಅಲ್ಲ, ಸದಾ ಏಕಪ್ರಕಾರ ಇರತಕ್ಕಂಥವರಲ್ಲ. ಮಹಾಲಕ್ಷ್ಮಿ ಆಗಿದ್ದರೂ ಕೂಡ ಅಸ್ವಾತಂತ್ರ್ಯ ಹೊಂದಿದೆ. ಅದು ಉಳಿದವರು ಚೇಂಜ್ ಆಗ್ತಾನೆ ಇರ್ತಾರೆ. ಈಗ ಬ್ರಹ್ಮದೇವರಿದ್ದಾರೆ, ವಾಯುದೇವರಲ್ಲ ಅವರೀಗ. ವಾಯುದೇವರು ಆಗಿದ್ದವರು. ಈ ವಾಯುದೇವರು ಬ್ರಹ್ಮದೇವರಲ್ಲ, ಬ್ರಹ್ಮದೇವರು ಆಗೋರು. ಸೊ ಯೋಗ್ಯತೆ ಸಮಾನ, ವ್ಯತ್ಯಾಸ ಇಲ್ಲ. ಬಟ್ ಈಗ ಹೇಳ್ಬೇಕಾದ್ರೆ ಏನಂತ ಹೇಳಬೇಕು? ಬ್ರಹ್ಮಣೇ ನಮ ಅಂದರೆ ಯಾರಿಗೆ ಅಪ್ಲೈ ಆಗುತ್ತದೋ? ಬ್ರಹ್ಮಣೇನು ವಾಯುವೇನೋ ಎರಡೂ ಹೇಳ್ಬಿಡ್ತಾರೆ. ಅವಾಗ ಬ್ರಹ್ಮ ಬ್ರಹ್ಮ, ವಾಯು ವಾಯು. ತದೇವರ್ತಮಿತಿ ಪ್ರಾಹ ಅವಧಾರಯಂತಿ ತಶ್ಚೈವ ಹಿ ಋತತ್ವಾದಿಕ ಮಂಜಸ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಇನ್ನೆಷ್ಟು ವಾಕ್ಯ ಇದೆ? ಇದು ಮೊದಲು ಹೇಳಲಿಲ್ಲ. ಇದರ ಮೊದಲು ಹೇಳ್ಬಿಟ್ರೆ ಮುಗಿಸ್ಬಿಡ್ತಿದ್ದು. ಹಾಗೇನೆ ಹಾಗೆ ಮಾಡಲಿಲ್ಲ. ಯಾಕೆ? ಅರ್ಥ ಹೇಳೋ ಪ್ರೋಸೆಸ್ ತೋರಿಸ್ಬೇಕಾಗಿತ್ತು. ಪ್ರೊಸೀಜರ್ ತೋರಿಸ್ಬಿಟ್ಟು ಈಗ ಅಲ್ಲಿ ಸ್ಪಷ್ಟ ವಾಕ್ಯ ಇದೆ ನೋಡಿ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಈ ರೀತಿ ಏಕಶಂಕರ ಆಸೀತ್. ನಾರಾಯಣ ಅಂತ ಶ್ರುತಿ ಇಲ್ಲ. ಇದ್ರೆ ಏನಾಗ್ತಿತ್ತು? ಶ್ರುತಿನೇ ಪ್ರಮಾಣ ಆಗ್ತಿರಲಿಲ್ಲ. ಒಂದೊಂದೊಂದು ಹೇಳುತ್ತೆ, ತಪ್ಪಾಗ್ಬಿಡುತ್ತೆ. ಹಾಗಿಲ್ಲ, ಇರೋ ಚಾನ್ಸೇ ಇಲ್ಲ ಅಂತ. ಎಲ್ಲಿದೆ? ಎಲ್ಲಿದೆ? ನಚ ನಾ ಚ. ಮತ್ತೆ ಆದರೆ ವಿಷ್ಣು ಒಬ್ಬನೇ ಇದ್ದ. ಚ ಇಲ್ಲಿ ಚ ಆದರೆ ನಾ ಶಂಕರ. ಶಂಕರ ಇರಲಿಲ್ಲ. ನಾ ಬ್ರಹ್ಮದೇವರು ಇರಲಿಲ್ಲ. ಯಾವಾಗ? ಸೃಷ್ಟಿಯ ಪ್ರಾರಂಭದಲ್ಲಿ. ಅವರೆಲ್ಲ ಆಮೇಲೆ ಬಂದವರು. ಆಮೇಲೆ ಬಂದು ಇತ್ತಿಂದ ಬಂದವರು. ಅರ್ಥ ಆಯ್ತಾ ಈಗ? ಅದು ಆ ಅರ್ಥದಲ್ಲಿ ಯಾವ ಸಮಸ್ಯೆನೂ ಬರಲಿಲ್ಲ. ಇವತ್ತು ಸುಮಾರು 20 ವರ್ಷ ಹುಡುಗ ಸ್ವಾತಂತ್ರ್ಯ ಯೋಧ ಅಂತ ಬಂದರೆ ಅಂತ ಹೇಳ್ತಾರೆ. 20 ವರ್ಷ ಹುಡುಗ ನಾನು ಸ್ವಾತಂತ್ರ್ಯ ಯೋಧ ಅಂತ ಕರೀತಾರೆ. ಫ್ರೀಡಮ್ ಫೈಟರ್. ಅವರು ಫ್ರೀಡಮ್ ಎಷ್ಟು ವರ್ಷ ಆಯಿತು? ಇವ್ರು ಹುಟ್ಟಿರೋದು ಎಷ್ಟು ವರ್ಷ ಆಗಿದೆ? ಅದೇ ಅರ್ಜುನ ಕೇಳಿದ, ನಾನು ಸೂರ್ಯನಿಗೆ ಹೇಳಿದೆ ಅಂತ ಹೇಳಿದ್ರೆ, ನೀನು ನನ್ನ ಜೊತೆಗಿರೋನು 5 ತಿಂಗಳು ದೊಡ್ಡವರಷ್ಟೇ, ನೀ ಹಾಗೆ ಹೇಳಿದೆ ಅಂತ ಕೇಳಿದ್ನಲ್ಲ. ಹಾಗೆ ಪುತ್ರ ಅವರೆಲ್ಲ ಯಾರು ಇಲ್ಲೇ ಇಲ್ಲ. ಅದರಿಂದ ಸತ್ತೋತ್ ಆಗ ಚಾನ್ಸೇ ಇಲ್ಲ. ಅವರ ಎಕ್ಸಿಸ್ಟೆನ್ಸೇ ಇಲ್ಲ ಆಗ ಆ ರೂಪದಲ್ಲಿ. ಎಲ್ಲ ಒಳಗೆ ಹೊರಗೆ ಯಾರೂ ಇಲ್ಲ. ಎಲ್ಲ ಹೊಟ್ಟೆ ಕೂತ್ಬಿಡಿ. ಹೊರಗೆ ಒಬ್ಬರೂ ಇಲ್ಲ. ಇಬ್ಬರೇ ಇರೋರು, ಲಕ್ಷ್ಮೀನಾರಾಯಣರಿಬ್ಬರೇ. ಲಕ್ಷ್ಮೀ ಭುಜಾಂತರಗತಃ ಸ್ವರತೋ ಪಿಚಾಂಕ ವಾಸುದೇವೋಗ್ರ ಏವಾಸೀತ್ ಬ್ರಹ್ಮ ನ ಚ ಶಂಕರ. ಒಂದು ಏಕೋ ನಾರಾಯಣ ಎಂದು. ಇವೆಲ್ಲ ಪರಿಸ್ಥಿತಿಗಳು ಯಾರು ಅಲ್ಲ ಅಂತ ಯಾರು ಡಿಸ್ಪ್ಯೂಟ್ ಮಾಡಿಲ್ಲ ಅದ್ರ ಬಗ್ಗೆ. ನೇಂದ್ರ ಸೂರ್ಯೋ ರಚಬಹು ನಚ ನ ಸೋಮೋ ನ ವಿನಾಯಕ. ಬರೀ ಅಷ್ಟಕ್ಕೆ ಸುಮ್ಮನೆ ಆಗಿದ್ರೆ ಉಳಿದವ್ರು ಏನು ಮಾಡ್ತಿದ್ರು? ಸೌರ ಮತ್ತು ನಾವು ಬರ್ತೀವಿ, ಅವ್ರು ಬರ್ತಿದ್ರು. ಆಮೇಲೆ ಇವರು ಬರ್ತಿದ್ರು, ಯಾರು? ವಿನಾಯಕ, ಗಾಣಪತ್ರ ಬರ್ತಿದ್ರು, ಗುಹ, ಸ್ಕಾಂದರು ಬರ್ತಿದ್ರು. ಅವರೆಲ್ಲರ ಹೆಸರು ಬಂದೋಯ್ತು. ಯಾರೂ ಇರಲಿಲ್ಲ ಅಂತೇಳಿ ಎಲ್ಲ ಮತನೂ ಹೋಯ್ತು. ಈ ಒಂದು ಕೊಟೇಶನ್ನಿಂದ ಎಲ್ಲ ಮತಗಳು ಹೋಗಿ ಉಳಿಯೋದು ಯಾವುದು? ಒಂದು ಮತ ಉಳಿಯಿತೋ? ಎಷ್ಟೋ ಮತ ಮಾತ್ರ ಉಳಿಯುತ್ತೆ.
ಇತ್ಯಾದಿ ವಾಕ್ಯತೋ ವಿಷ್ಣೋ ಉತ್ಪತ್ತಿ ಅವತಾರಗ. ಮತ್ತು ಹುಟ್ಟಿದ ಅಂತ ಹೇಳ್ತಾರೆ. ನಾರಾಯಣ ಹುಟ್ಟಿದ ಅಂತ ಎಲ್ಲೆಲ್ಲೂ ಇಲ್ಲ, ನೆನಪಿರಬೇಕು, ಸರಿಯಾಗಿ ಕೇಳಿಸ್ಕೋಬೇಕಿದ್ರ. ನಾರಾಯಣ ಹುಟ್ಟಿದ ಅಂತ ಯಾವ ಶ್ರುತಿಯೂ ಇಲ್ಲ. ಬ್ರಹ್ಮರುದ್ರಾದಿಗಳು ಹುಟ್ಟಿರೋ ಅಂತ ಶ್ರುತಿ ಇದೆ, ನಾರಾಯಣ ಹುಟ್ಟಿದ ಶ್ರುತಿ ಇಲ್ಲ. ಕೃಷ್ಣ ಹುಟ್ಟಿದ ಅಂತ ಕೇಳಿದರೆ ಅವತಾರ, ಅದು ಮೂಲ ಅಲ್ಲ. ಅದು ಇವ್ರು ಮೂಲ ರೂಪಕ್ಕೆ ಹುಟ್ಟು ಹೇಳ್ಬಿಟ್ಟಿದ್ದಾರೆ. ಇನ್ನು ಅವತಾರ ರೂಪ ಆಟೋಮೆಟಿಕ್. ಅದು ಅರ್ಥ ಆಯ್ತಾ? ಈಗ ಅಪಾಯಿಂಟೆಡ್ ಅಂತ ಹೇಳಿದ ತಕ್ಷಣ ಏನಾದವನೀಗ ಮೇನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಓನರ್ಶಿಪ್ ಇದ್ದರೆ ಅಪಾಯಿಂಟೆಡ್ ಯಾಕೆ ಆಗ್ತಿದ್ದ ಅವನು? ಯಾಕೆ ಅವನು ಅಪಾಯಿಂಟ್ ಮಾಡೋನು. ದೇರ್ ಫೋರ್ ವಿಷ್ಣು ಮಧ್ಯೆ ಮಧ್ಯೆ ಏನಾಗಿದೆ, ಅವತಾರ ಮಾಡಿದ್ದಾನೆ. ಅವತಾರ ಕೂಡ ಇಳಿದು ಬಂದು ಅವತಾರ, ಇಳಿದು ಬರುವಿಕೆ ಅಷ್ಟೇ ಹೊರತು ಏನಲ್ಲ. ಬಸ್ಸಿಂದ ಇಳಿದ್ರು ಅಂತಾರೆ, ಬಸ್ಸಿಂದ ಹುಟ್ಟಿದ್ರು ಅಂತಾರೆ ಯಾರು? ಬಸ್ಸಿಂದ ಇಳಿದ್ರು ಎಂಬುದು ಬೇರೆ, ಬಸ್ಸಿಂದ ಹುಟ್ಟಿದ್ರು ಎಂಬುದು ಬೇರೆ. ಅರ್ಥ ಆಯ್ತಾ? ದೇವರು ಎಲ್ಲ ಅವತಾರ ಅಂತ ಕರೆದ್ರೆ ಹೊರತು ದಶಾವತಾರ ಅಂತ ಕರೆದ್ರು. ಈ ರೀತಿ ಕರೀಲಿಲ್ಲ, ಹುಟ್ಟು ಅಂತ ಕರೆಯಲಿಲ್ಲ. ಹಾಂ, ಮತ್ತು ಯಾವ ಅವತಾರದ ಅಜ್ಞಾನಾದಿಗಳಿಲ್ಲ. ಇದೆಲ್ಲ ಇದಕ್ಕೆ ಅಧ್ಯಯನ ಅಂತ. ಜಿಜ್ಞಾಸೆ ಅಂದರೆ ಇದು. ಸರಿಯಾದ ಪೂರ್ವಾಪರವನ್ನು ಯೋಚನೆ ಮಾಡಿ ತೀರ್ಮಾನ ಮಾಡೋದಕ್ಕೆ ಏನಂತಾರೆ? ಅದಕ್ಕೆ ಜಿಜ್ಞಾಸೆ. ಕೊಟ್ಟ ಕೆಲಸ ಯಾರು ಏನು ಅಂತ ಕೇಳಿ ಸರಿಯಾಗಿ ನೋಡು ಅಂತೇಳಿ, ಸರಿಯಾಗಿ ನೋಡು, ಅದು ಸರಿಯಾಗಿ ತಿಳ್ಕೊಡೋದಕ್ಕೆ ಜಿಜ್ಞಾಸೆ ಅಂತ ಹೇಳಿ. ನೇಂದ್ರ ಸೂರ್ಯೋ ನ ಗುಹೋ ನ ಸೋಮೋ ನ ವಿನಾಯಕ ಇತ್ಯಾದಿ ವಾಕ್ಯತೋ ವಿಷ್ಣೋ ಉತ್ಪತ್ತಿರವತಾರಕ. ಮುಖ್ಯಂ ಬ್ರಹ್ಮ ಹರಿಸ್ತಸ್ಮಾತ್ ಪ್ರಸ್ತಾವ ಪರಮಿತ್ಯಪಿ. ಆದ್ದರಿಂದ ಮುಖ್ಯವಾಗಿ ಹರಿದೇ ಬಂದಿರೋದು. ಪ್ರಸ್ತಾವ ಪರಂ ಅಂತಲೇ ಪ್ರಸ್ತಾವ. ಪರಬ್ರಹ್ಮ ಅಂತ ಹೇಳಿದ್ರೆ ಹೊರತು ಬೇರೆ ಮಾತು ಹೇಳಲೇ ಇಲ್ಲ. ಮುಖ್ಯ ಬ್ರಹ್ಮಗ್ರಹೇ ಯುಕ್ತೆ ನಾಮುಖ್ಯಂ ಯುಜ್ಯತೆ ಕ್ವಚಿತ್ ಅಸಂಭವೇ ಹಿ ಮುಖ್ಯಸ್ಯ ಗೌಣಾರ್ಥಾಂಗೀಕೃತಿರ್ಭವೇ ನೇಮಯ. ಮುಖ್ಯಾರ್ಥ ಹೊಂದಬೇಕಾದ್ರೆ ಅಮುಖ್ಯಾರ್ಥ ಮಾಡೋದಕ್ಕೆ ಹೋಗಬಾರ್ದು. ಮುಖ್ಯಾರ್ಥ ಕೂಡದ ಹೋದಾಗ ಏನು ಮಾಡಬೇಕು? ಅಮುಖ್ಯಾರ್ಥ ಅಂತ ಏನೇನೋ ಮಾಡೋಂಗಿಲ್ಲ. ರಿಲೇಟ್ ಗಂಗಾಯಾಮ್ ಘೋಷ ಅಂದರೆ ಗಂಗಾ ತೀರ್ಥ್ಯ ಮಾಡಬೇಕು ಹೊರತು ಯಮುನಾ ತೀರ್ಥ್ಯ ಮಾಡೋಕ್ಕೆ ಬರೋದಿಲ್ಲ. ಯಾಕೋ ಒಂದು ಇನ್ನೊಂದು ಬಿಟ್ಟಬೇಡ ಅಂತ ಬಿಡ್ಲಕ್ಕೆ ಹೋಗಬಾರ್ದು. ಲಿಂಕ್ ಇರಬೇಕಾದ್ರೆ. ಅಂದರೆ ಮುಖ್ಯಾರ್ಥ ಬಿಡೋದು ಅಂದ್ರೇನೋ ಒಂದಿಷ್ಟು ಸ್ವಲ್ಪ ಬಿಡೋದೇ ಹೊರತು ಪೂರ್ತಿ ಮುಖ್ಯಾರ್ಥ ಬಿಟ್ಟರೆ ಅದು ಶಾಸ್ತ್ರಾರ್ಥನೇ ಆಗೋದಿಲ್ಲ. ಇಲ್ಲೂ ಹಾಗೆ ಶಶಿವಿಷಾಣದಲ್ಲಿ ಶಶಿವಿಷಾಣ ಸುಳ್ಳು ಅಂತ ಹೇಳಿದರೆ ಅಲ್ಲಿ ಕಂಡ ವಧಿಷ್ಠಾನ ಸುಳ್ಳು ಅಂತ ಅರ್ಥ ಆಗಲಿಲ್ಲ. ಅದಕ್ಕೆ ಕಂಡಿದ್ದು ಸುಳ್ಳು ಅಷ್ಟೇ ಹೊರತು ಇರೋ ಸತ್ಯನೇ. ಯಾವುದಿದೆಯೋ ಅದು ಇದ್ದೇ ಇದೆ. ಅದು ಇದು ಸೃತ್ಯಾರ್ಥದಲ್ಲಿ ಹೇಗೆ ಪೂರ್ತಿ ಬಿಡಲಿಲ್ಲೋ ಅಲ್ಲೂ ಪೂರ್ತಿ ಬಿಡಬಾರ್ದು. ಅವ್ರು ಪೂರ್ತಿ ಬಿಟ್ಬಿಟ್ಟು ಎಕ್ಸಿಸ್ಟೆನ್ಸೇ ಇಲ್ಲ. ಎಕ್ಸಿಸ್ಟೆನ್ಸ್ ಆಗಿದ್ರೆ ನಿನಗೆ ನೀನು ಶುಕ್ತಿ ನೋಡಿ ರಹಿತ ಅಂತ ಜ್ಞಾನ ಬಂತೆ ಹೊರತು, ಗೊತ್ತಾಯ್ತಾ? ಯಾವುದೋ ಸರ್ಪ ನೋಡಿ ನಿಮಗೆ ಶುಕ್ರ ಜ್ಞಾನ ಬರಲಿಲ್ಲ, ಗೊತ್ತಾಯ್ತಾರೆ? ತೆರ್ಫೋರ್ ಇದ್ದಿದ್ದಕ್ಕೆ ತಕ್ಕಂತೆ ಜ್ಞಾನ ಬಂತು ಅಷ್ಟೇ. ತೆರ್ಫೋರ್ ಅದು ಸತ್ಯ. ಇದ್ರ ಯೋಚನೆ ಮಾಡಲೇ ಇಲ್ಲ. ಇದೆಲ್ಲ ಆಚಾರ ಹೈಲೈಟ್ ಮಾಡಿದರು. ಮುಂದಿನ ಅವ್ರ ಕೆಲಸ ಏನು ಮಾಡಬೇಕಾಗಿ ಒಂದು ಸ್ಟೇಜವರು ಮಾಡ್ತಾ ಬಂದರು. ಸೂಪರಾಗಿ ಬಂತು. ಇತ್ತೀಚಿನ ದಿವಸ ಅದು ಆ ಕಾಲಕ್ಕೆ ಏನೇನೂ ಅವಕಾಶವಿಲ್ಲದ ಕಾಲಕ್ಕೆ ಮಾಡ್ತಾ ಬಂದರು. ಆದರೆ ವ್ಯಾಸರಾಜರ ಕಾಲಕ್ಕೆ ಯಾವ ಸೌಲಭ್ಯಗಳೂ ಇರಲಿಲ್ಲ. ರಾಯರ ಕಾಲಕ್ಕೆ ಅವರೆಲ್ಲ ಆ ಕಾಲದಲ್ಲಿ ವಂಡರ್ಸ್ ಮಾಡೋದು. ಎಲ್ಲ ಸೌಲಭ್ಯ ಇದೆ. ಇದು ಓದೋದು ಅಧ್ಯಯನ ರೀತಿ ಮಾತ್ರ ಬದಲಾಗಲೇ ಇಲ್ಲ. ಆದ್ದರಿಂದ ಅವ್ರ ರೀತಿ ಬೇರೆ ಆಯಿತು, ನಾವು ಈ ರೀತಿ ಬೇರೆ ಆಯಿತು. ಅಂಥ ಕಾಲದಲ್ಲಿ ಮತ ಉಳಿಸಿದ್ರು ಅವರು, ಜನಕ್ಕೆ ಅಂಥ ಕಾಲದಲ್ಲೂ ಉಳಿಸಿದ್ರು. ಅಷ್ಟೇ ಅಲ್ಲ, ಎಲ್ಲ ಹೇಳಿದಲ್ಲ ಕಂಬಾಲ ರಾಮಚಂದ್ರ ತೀರ್ಥರ ಬಗ್ಗೆ 6,000 ಜನ ಕನ್ವರ್ಟ್ ಮಾಡಿದ್ರು ಅಂತ ಹೇಳೋದಿಲ್ಲ. ಚಾತುರ್ಮಾಸ್ಯ ಮುಗಿಯೋ ಹೊತ್ತಿಗೆ 6,000 ಜನ ಒಂದೇ ದಿವಸ ಕನ್ವರ್ಟ್. ಅದು ರಿಸಲ್ಟ್. ಅದಕ್ಕೆ ಚಾತುರ್ಮಾಸ್ಯ ಕೂತು ಎದ್ರು ಅಂದ್ರೆ ಏನರ್ಥ? ದೊಡ್ಡಂತ ಕಾರ್ಯ ಆಯಿತು ಅಂತ ಅರ್ಥ. ಶ್ರಾವಣ ಆಷಾಢದಲ್ಲಿ ಬಿತ್ತಿದ್ರು, ಕಾರ್ತಿಕದಲ್ಲಿ ಕೊಯ್ದರು, ಆಯ್ತಲ್ಲ. 4 ತಿಂಗಳಾಯಿತು, ಫಲ ಬಂತು. ಚಾತುರ್ಮಾಸ್ಯದ ಫಲ ಅದು. 4 ತಿಂಗಳು ಕಾದಿದ್ದಕ್ಕೆ ಕಾಳು ಏನಾಯಿತು? ಕಾಳುಗಳಾಗಿ ವಾಪಸ್ ಬಂತು ಚಾತುರ್ಮಾಸ್ಯ. ಅಲ್ಲಿ ಎಲ್ಲಿ ಚಾತುರ್ಮಾಸ್ಯ ಕೂತ್ರಲ್ಲಿ ಏನಾಗಬೇಕು? ಬದಲಾವಣೆ ಆಗಬೇಕು. ಅಲ್ಲಿ ಬರೋ ಹೊತ್ತಿಗೆ ಅದು ಒಂದು ಅದಕ್ಕೆ ಪ್ರತಿವಾಸ ಯಾಕೆ ವ್ಯವಸ್ಥೆ ಮಾಡಿದ್ರು ಅಂದರೆ ಒಂದು ಕಡೆ ಕೂತು ಪಾಠ ಮಾಡಿ ಅವರು ಬದಲಾಯಿಸ್ಬೇಕು. ಆ ಕೆಲಸ ಮಾಡಿದರು. ಇವತ್ತು ಆ ರೀತಿ ಒಂದು ಶಿಕ್ಷಣ ತೋರ್ಸಕ್ಕೆ ಬರುತ್ತಾ ನಿಮಗೆ? ಆಗ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾಕೆ? ಅದು ಇವತ್ತು ಸೌಲಭ್ಯ ಇದೆ. ಆಶ್ಚರ್ಯ ಆದರೆ ಯಾವ ಪುಸ್ತಕ ಅಲ್ಲಲ್ಲಿ ಬಾಯ್ದೆ ಆಡಬೇಕಾಗಿತ್ತು. 2 ಕಾಲಕ್ಕೆ ಪುಸ್ತಕ ಓದೋದು ಕಷ್ಟ, ಇದು ಮಾಡೋದು ಕಷ್ಟ. ಒಂದಲ್ಲ ಎರಡಲ್ಲ, ಕೊಟ್ಟು ಓದೋದು ಕಷ್ಟ. ಎಲ್ಲ ತಾಡೆಗರಿಗಳು. ಓದಕ್ಕೊಬ್ಬ ಎಕ್ಸ್ಪರ್ಟ್ ಬೇಕು, ಅವ್ನಿಗೆ ಹೇಳೋದಕ್ಕೆ ಅವನಿಗೆ ಬೇಕು. ಅವ್ನಿಗೆ ಓದಕ್ಕೆ ಬರದೆ ಹೋದರೆ ಹೇಳಬೇಕಾಗಲ್ಲ. ಕೋರ್ಟಲ್ಲಿ ಹೇಳಿಸ್ತಾರ, ಒಂದು ಭಾಷೆಯಲ್ಲಿ ಹೇಳಿಸ್ತಾರಲ್ಲ ಹಾಗೆ. ಇದೆಲ್ಲ ಆ ಕಾಲದಲ್ಲಿ ಮಾಡಿದ್ದು. ಎಷ್ಟೋ ಊರಿಗೆ ಹೋದ್ರೆ ಅವ್ರ ಭಿಕ್ಷೆ ವ್ಯವಸ್ಥೆ ಇಲ್ಲ. ಇವ್ರು ಹೋಗಿ ವಾದದಲ್ಲಿ ಸೋಲಿಸಿ ಊರಲ್ಲಿ ಯಾರೋ 4 ಮನೆ ಅಷ್ಟೇ, ಎಲ್ಲರೂ ಅವ್ನ ಫಾಲೋವರ್ಸ್ ಇರ್ತಾರೆ. ಅವನ ಶಿಷ್ಯನ ಮಾಡಿಕೊಂಡು ಆಮೇಲೆ ಅಡಿಗೆ ಊಟ ಪೂಜೆ ಆಗ್ಬೋದು. ಇದು ವಿಶೇಷ. ಅಂಥ ಕಾಲದಲ್ಲಿ ಅದು ಕೆಲಸ ಮಾಡಿದ್ದಾರೆ. ಇವತ್ತು ಎಷ್ಟು ಆ ಲೆಕ್ಕದಲ್ಲಿ ಎಷ್ಟು ಮಾಡ್ಬೋದು? ಇವತ್ತು ಕೂತಲ್ಲೇ ಮಾಡ್ಬೋದು. ಎಲ್ಲೆಲ್ಲೂ ಮನೆ ಬಿಟ್ಟೇ ಹೋಗಬೇಕಾಗಿಲ್ಲ. ಅಂಥ ವಾತಾವರಣ ಇದೆ.
ನಡೆಯೋದು ಓಡಾಡೋದು ಎಲ್ಲ ಸ್ಟೇಜಲ್ಲೂ ಕಷ್ಟ ಆಗಿದೆ. ಒಂದು ಸುಖವಾಗಿ ಹೋಗಿ ಎಲ್ಲ ಸುಮ್ಮನೆ ಇದ್ದರೂ ಹೊರದಾಕ ಜನ ಹೇಳೋರಿಲ್ಲ, ಕೇಸಿಲ್ಲ ಗೀಸಿಲ್ಲ, ಹೋದಾದರೆ ಹೋಯ್ತು ಅಷ್ಟೇ. ಅಂಥ ಕಾಲದೊಳಗೆ ಅತ್ಯದ್ಭುತ ಅಂಥದ್ದು ಗ್ರಂಥ ಓದಕ್ಕೆ ಸಾಧ್ಯ ಇಲ್ಲ ಅಂದರೆ ಬರೀ ಹೇಗೆ ಬರೋದು ಅವರೆಲ್ಲ. ಬೆಳಕಿಲ್ಲ, ರಾತ್ರಿಯೆಲ್ಲ ಫುಲ್ ವೇಸ್ಟ್ ಇದ್ದಾಗ ಲೆಕ್ಕ, ಏನೂ ಮಾಡೋಂಗಿಲ್ಲ. ಇಂಥ ಹೊತ್ತಿನಲ್ಲಿ ಅವರು ಮಾಡಿದ ಕೆಲಸಗಳು ನೆನೆಸ್ಕೊಂಡ್ರೆ ಅದು ಯಾವಾಗ ಮಾಡಿದ್ರು ಎಷ್ಟು ಬದರಿಯಲ್ಲಿ 60 ಲಕ್ಷ ಮಾಡಿದರು ಇದಾಗಿದೆ. ಎಲ್ಲ ಬೆಂಗಳೂರಲ್ಲಿ ಮಾಡಿದ್ರು ಇದು ಮಾಡಿದ್ರು ದೊಡ್ಡದಲ್ಲ. ಅಂಥಲ್ಲಿ ಅನ್ನ ಬೇರೆ ಭಾರಿ ಪುಣ್ಯ ಇದ್ದಾಗ ಲೆಕ್ಕ. ಎಷ್ಟೊತ್ತು ಬಡಿಸೋಳು ಹೊತ್ತು ಸಣ್ಣಗೆ ಆಗೋಗ್ಬಿಟ್ಟಿರ್ತದೆ. ಯಾವತ್ತಿಂದ ಹಾಕ್ತಾರೆ ಇವತ್ತು ಕೆಳದಾಗ ನೋಡಿ ಮಾಡಿ ಗೊತ್ತಿರುತ್ತೆ ನಿಮಗೆ ಅಡುಗೆ ಮಾಡಿಕೊಂಡ್ರೆ ಮಾಡಿ ಹೀಗೆ ಬಿಸಿರೋಗಿ ಸುರಿದ್ರೆ ಇಲ್ಲಿ ಬೀಳ ಹೊತ್ತಿಗೆ ಆಗೋಗ್ಬಿಟ್ರು. ಇವತ್ತಿದ್ದು ಬಿಟ್ಟು ಇನ್ನೇ ಹಾಕ್ತಾರೆ ಅಂತ ಕೆಲವಷ್ಟು ಮಟ್ಟಿಗೆ ಆಗಿಬಿಟ್ಟು ನಂಬ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಹೊತ್ತಲ್ಲಿ ಅಲ್ಲಿ ಮಾಡಿದರೆ ಅದು ಗ್ರೇಟ್. ಅದು ಹಿಂದೆಲ್ಲ ಮಾಡಿದ್ರೆ ಆ ರೀತಿ ಮಾಡಿದ್ರು. ಪೇಪರ್ ಇಲ್ಲ, ಪೆನ್ ಇಲ್ಲ, ಬೆಳಕಿಲ್ಲ. ಇಂಥ ಸ್ಥಿತಿಯೊಳಗೆ ಅವ್ರು ಮಾಡಿದ್ದು ಬೈರೇ ಆಶ್ಚರ್ಯ, ನೆನೆಸ್ಕೊಂಡ್ರಷ್ಟು ಆಶ್ಚರ್ಯ. ಹಾಂ, ಯಾರ ಅಲ್ಲ, ಇಲ್ಲಿ ಎಲ್ಲರೂ ಹಾಗೆ ಮಾಡಿದವ್ರೆ ತಾರತಮ್ಯ ಇದೆ. ಅವ್ರದ್ದು ಭಾರಿ ದೊಡ್ಡ. ಅಲ್ಲೇನು 20 ವರ್ಷ ಚೇಂಜ್ ಆಗಿ ಯಾವಾಗ ಓದಬೇಕು, ಯಾವಾಗ ಬರೀಬೇಕು, ಬೇರೆ ಮತ್ತೋಗ್ರಂತ ಓದಬೇಕು, ಅದೊಂದು ದೋಷ ತೋರಿಸ್ಬೇಕು, ಅನ್ನೋ ತೋರಿಸ್ಬೇಕು, ಎಷ್ಟು ಚಾಲೆಂಜಿಂಗ್ ಇತ್ತು ಅದು. ಅಷ್ಟನ್ನು 50 ವರ್ಷ ಇದ್ದಿದ್ದು. ಆಮೇಲೆ ಒಟ್ಟು 20-30 ವರ್ಷ ಆ್ಯಕ್ಟಿವ್ ಪೀರಿಯಡ್. ಅದು 12 ವರ್ಷ ತಪಸ್ ಮಾಡಿದ್ದಾರೆ ಅದು ಕೂಡ. ಕೆಲವು ತೀರ್ಥ ಇಡೀ ದಕ್ಷಿಣ ಭಾರತ, ಉತ್ತರ ಭಾರತಕ್ಕೂ ಆಗಿನ ಕಾಲ ಉತ್ತರ ಭಾರತಕ್ಕೆ ಹೋದರೆ ತುಂಬ ಕಡಿಮೆ. ಈ ಥರ ಉತ್ತರ ಭಾರತಕ್ಕೂ ಹೋಗಿದ್ದಾರೆ. ಪ್ರಯಾಗದಲ್ಲಿ ಅವ್ರಿಗೆ ಆಶ್ರಮ ಕೊಟ್ಟಿದ್ದು, ವಿದ್ಯಾರ್ಥಿಗಳಿಗೆ ಆಶ್ರಮ ಕೊಟ್ಟು ಪ್ರಯಾಗದೊಳಗೆ ಇಷ್ಟೆಲ್ಲ ಆ ಕಾಲಕ್ಕೆ ಮಾಡಿದರು ಅಂದರೆ ಅದು ಭಾರಿ ದೊಡ್ಡ ಸಾಮರ್ಥ್ಯ. ಇವತ್ತೆಲ್ಲ ಫ್ಲೈಟಲ್ಲಿ ಬೆಳಗ್ಗೆ ಬಂದುಬಿಟ್ಟು ಸಾಯಂಕಾಲ ಆ ರೀತಿ ಕಥೆಗಳೆಲ್ಲ ಅವೆಲ್ಲ. ಹೋಗ್ಲಿಕ್ಕೆ ಎಷ್ಟು ದಿವಸ ಬೇಕು ಫಸ್ಟ್ ಅಲ್ಲಿಂದ, ಬರ್ಲಿಕ್ಕೆ ಎಷ್ಟು ದಿವಸ ಬೇಕು. ಅಲ್ಲೇ ಒಂದು ದಿವಸಕ್ಕೆ ಯಾರು ಇರ್ತಿದ್ದೆ, ತಿಂಗಳುಗಟ್ಟಲೆ ವಾಸ ಮಾಡಿದ್ರೇ ಅಲ್ಲಿ ಹೋಗಿದ್ದು ಅಷ್ಟೆಲ್ಲ ವರ್ಕೌಟ್ ಆಗೋದು. ಆ ಕಾಲದಲ್ಲಿ ಯಾತ್ರೆ ಮಾಡಿದ್ರೆ ಭಾರಿ ಅರ್ಥ. ಇವತ್ತು ಯಾತ್ರೆ ದಿವಸಕ್ಕೂ ಪ್ರತಿ ವರ್ಷ ಬದಿಗೆ ಹೋಗಿರ್ತಾರೆ ಗೊತ್ತಾ. ಈಗ ಪ್ರತಿ ವರ್ಷ ಹೋಗಿ ಬರ್ತಾರೆ. ಅದೇ 3 ದಿವಸ ವಾಪಸ್ ಬಂದಿರ್ತಾರೆ. 3 ದಿವಸ ವಾಪಸ್ ಇಲ್ಲಿ ಬಂದರೆ ಹಿಂದೆ ಯೋಚನೆ ಮಾಡೋಕ್ಕಾದ್ರೆ ಸಾಧ್ಯ ಇತ್ತು ಹೇಳೋದಲ್ಲ. ಇದೆಲ್ಲ ಯಾಕೆ ಹೇಳ್ತಿರೋದು ಅಂದರೆ ಕೆಲಸ ಮಾಡೋದಕ್ಕೆ ಎಷ್ಟಿದೆ ಅಂತ ಹೇಳೋದಕ್ಕೆ. ಮುಖ್ಯ ಬ್ರಹ್ಮಗ್ರಹೇ ಯುಕ್ತೆ ನಾಮುಖ್ಯಂ ಯುಜ್ಯತೆ ಕ್ವಚಿತ್ ಅಸಂಭವೇ ಹಿ ಮುಖ್ಯಸ್ಯ ಲೋಣಾರ್ಥಾಂಗೀಕೃತಿರ್ಭವೆ. ಈ ರಥದಲ್ಲಿ ಹಾಲು ಹಾಕ್ಲಿಕ್ಕೆ ಬಂದು ಬೂರಿನ ರಥದಲ್ಲಿ ಕಾಯಿ ಹಾಲು ಹಾಕಿದ್ರು. ಯಾಕೆ ಅಂತ ಕೇಳಿದ್ರೆ ಕಾರಣ ಇದೆ. ಮುಖ್ಯ ಅರ್ಥ ಬರೋದಿಲ್ಲ ಅವತ್ತಿನ ದಿವಸ. ಸರಿ ಹೋಗಿ ಈಗ ಹಾಕಿದ್ರೆ ಸಿಟ್ಟು ಬರುತ್ತೆ ಅವ್ರಿಗೆ. ಹಾಲು ಹಾಕಿದ್ರೆ ಏನೋ ಹಾಕ್ತಿರಲ್ಲ ನೀವು ಅಂತ ಕೇಳ್ತಾರೆ. ಅದೇ ಯಾಕೆ ಹಾಕಿ, ಅದೇ ಇದನ್ನು ಬೇಡ ಅದೇ ಹಾಕಿ ಅಂತ ಕೇಳ್ತಾರೆ. ಯಾಕೆ ಮುಖ್ಯಾರ್ಥ ಬಾಧೆ ಬಂದಿಲ್ಲ ಅಲ್ಲಿ. ಪ್ರಾಚುರ್ಯಾರ್ಥಶ್ಚ ಪಯಟಃ ಸರ್ವೇ ಹತ್ರ ಪ್ರತಿಪಾದಿ. ಆ ವಿಷಯ ಮುಗಿದೋಯ್ತು. ನೆಕ್ಸ್ಟ್ ಬೇರೆ ವಿಷಯ ಬರುತ್ತೆ. ಈಗ ಅದು ನಾಳೆ ಈಗಷ್ಟೇ ಒಟ್ಟು ಏನು ಮುಗೀತು. ಈಗ ಆನಂದಮಯ ಬ್ರಹ್ಮನೇ, ಬ್ರಹ್ಮನೇ ಆನಂದಮಯ, ಅವಯವಗಳು ಭೇದ ಇಲ್ಲ ದೇವರಿಗೆ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಅಂದರೆ ಆನಂದಮಯ ಜಿಜ್ಞಾಸನೆ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳಿ ಬಂದೆಲ್ಲ ಪರಿಹಾರ ಮಾಡಿಬಿಟ್ಟು ಮುಂದೆ ಒಂದು ಪ್ರಶ್ನೆ ಬರುತ್ತೆ ಅದು ಹೇಳ್ತಾರೆ ನಾಳೆ. ಹಾಂ, ಇನ್ನೂ ಆಗಿಲ್ಲ ಇನ್ನೂ ಇದೆ.